ವಿಜ್ಞಾನ. ಆಹಾರ. ಇದು ಎಲ್ಲಿಂದ ದೊರಕುತ್ತದೆ? ಪ್ರಶ್ನೋತ್ತರಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಎಲ್ಲ ಜೀವಿಗಳಿಗೂ ಒಂದೇ ತರಹದ ಆಹಾರವು ಅವಶ್ಯ ಎಂದು ನೀವು ತಿಳಿದಿರುವಿರಾ? ಉತ್ತರ. ಎಲ್ಲ ಜೀವಿಗಳಿಗೂ ಒಂದೇ ತರಹದ ಆಹಾರವು ಅವಶ್ಯ ಇರುವುದಿಲ್ಲ, ಏಕೆಂದರೆ ಬೇರೆ ಬೇರೆ ಪ್ರಾಣಿಗಳು ಬೇರೆ ಬೇರೆ ಆಹಾರವನ್ನು ಸೇವಿಸುತ್ತವೆ. ಕೆಲವು ಪ್ರಾಣಿಗಳು ಸಸ್ಯವನ್ನು ಮಾತ್ರ ತಿನ್ನುತ್ತವೆ, ಕೆಲವು ಪ್ರಾಣಿಗಳು ಇತರ ಪ್ರಾಣಿಗಳನ್ನು ತಿನ್ನುತ್ತವೆ ಮತ್ತು ಕೆಲವು ಪ್ರಾಣಿಗಳು ಮಿಶ್ರಾಹಾರಿಗಳು ಇರುತ್ತವೆ. ಪ್ರಶ್ನೆ 2. ನಾವು ತಿನ್ನುವ 5 ಸಸ್ಯಗಳು ಮತ್ತು ಅವುಗಳ ಭಾಗಗಳನ್ನು ಹೆಸರಿಸಿ. ಉತ್ತರ. ಸಸ್ಯ, ತಿನ್ನಬಹುದಾದ ಸಸ್ಯದ ಭಾಗ. ಕ್ಯಾರೆಟ್ ಬೇರು, ಬಟಾಣಿ ಬೀಜ, ಸೇಬು ಹಣ್ಣು, ಹೂಕೋಸು ಹೂವು, ಎಲೆಕೋಸು ಎಲೆ. ಪ್ರಶ್ನೆ 3. ಕಾಲಂ ಎ ಯಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಬಿ ಯಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ ಬರೆಯಲಾಗಿದೆ. ಹಾಲು, ಮೊಸರು, ಪನ್ನೀರು, ತುಪ್ಪ. ಎಲ್ಲ ಪ್ರಾಣಿ ಉತ್ಪನ್ನಗಳು. ಪಾಲಕ, ಹೂಕೋಸು, ಕ್ಯಾರೆಟು. ತರಕಾರಿಗಳು. ಸಿಂಹಗಳು, ಹುಲಿಗಳು ಇತರೆ ಪ್ರಾಣಿಗಳನ್ನು ತಿನ್ನುತ್ತವೆ. ಸಸ್ಯಾಹಾರಿಗಳು. ಸಸ್ಯಗಳು ಮತ್ತು ಸಸ್ಯದ ಉತ್ಪನ್ನಗಳನ್ನು ತಿನ್ನುತ್ತವೆ. ಪ್ರಶ್ನೆ 4. ಕೊಟ್ಟಿರುವ ಪದಗಳಿಂದ ಬಿಟ್ಟ ಸ್ಥಳಗಳನ್ನು ತುಂಬಿ. ಪದಗಳು. ಸಸ್ಯಾಹಾರಿ, ಸಸ್ಯ, ಹಾಲು, ಕಬ್ಬು, ಮಾಂಸಾಹಾರಿ. 1. ಹುಲಿ ಏಕೆಂದರೆ ಅದು ಮಾಂಸವನ್ನು ಮಾತ್ರ ತಿನ್ನುತ್ತದೆ. ಉತ್ತರ. ಮಾಂಸಾಹಾರಿ. 2. ಜಿಂಕೆ ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ, ಆದ್ದರಿಂದ ಇದು ಉತ್ತರ. ಸಸ್ಯಾಹಾರಿ. 3. ಗಿಳಿ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ. ಉತ್ತರ. ಸಸ್ಯ. 4. ಹಸುಗಳು, ಎಮ್ಮೆಗಳು ಮತ್ತು ಮೇಕೆಗಳಿಂದ ದೊರೆತ ನಾವು ಕುಡಿಯುವ ಒಂದು ಪ್ರಾಣಿಜನ್ಯ ಉತ್ಪನ್ನ. ಉತ್ತರ. ಹಾಲು. 5. ನಮಗೆ ಸಕ್ಕರೆಯು ದೊರೆಯುವ ಮೂಲ. ಉತ್ತರ. ಕಬ್ಬು. ವಿಜ್ಞಾನ. ಆಹಾರದ ಘಟಕಗಳು. ಪ್ರಶ್ನೋತ್ತರ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ನಮ್ಮ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶಗಳನ್ನು ಹೆಸರಿಸಿ. ಉತ್ತರ. ನಮ್ಮ ಆಹಾರದಲ್ಲಿನ ಪ್ರಮುಖ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು, ವಿಟಮಿನ್ಗಳು ಮತ್ತು ಖನಿಜಗಳು. ಇವುಗಳ ಜೊತೆಗೆ ನೀರು ಮತ್ತು ನಾರು ಪದಾರ್ಥಗಳನ್ನು ಸಹ ಆಹಾರ ಒಳಗೊಂಡಿರುತ್ತದೆ. ಕೆಳಗಿನವುಗಳನ್ನು ಹೆಸರಿಸಿ. 1. ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಗಳು ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು. 2. ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯಕವಿರುವ ಪೋಷಕಗಳು ಪ್ರೋಟೀನ್ಗಳು ಮತ್ತು ಖನಿಜಗಳು. 3. ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ಎ. 4. ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಿರುವ ಖನಿಜ ಕ್ಯಾಲ್ಸಿಯಂ. 3. ಕೆಳಗಿನ ಆಹಾರ ಘಟಕಗಳು ಸಮೃದ್ಧಿಯಾಗಿರುವ 2 ಆಹಾರ ಪದಾರ್ಥಗಳನ್ನು ಹೆಸರಿಸಿ. ಕೊಬ್ಬು, ಎಣ್ಣೆ, ಮಾಂಸ. ಪಿಷ್ಟ, ಅಕ್ಕಿ, ಜೋಳ. ಆಹಾರದ ನಾರು ಪದಾರ್ಥ ಬೇಳೆಕಾಳುಗಳು, ಆಲೂಗಡ್ಡೆ. ಪ್ರೋಟೀನ್, ಹೆಸರುಕಾಳು, ಮೊಟ್ಟೆ. 4. ಸರಿಯಾದ ಹೇಳಿಕೆಗೆ ಸರಿ ಗುರುತು ಮಾಡಿ. 1. ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯತೆಯನ್ನು ಪೂರೈಸಬಹುದು. ಈ ಹೇಳಿಕೆ ತಪ್ಪಾಗಿದೆ. 2. ಸಂತುಲಿತ ಆಹಾರವನ್ನು ಸೇವಿಸುವ ಮೂಲಕ ಕೊರತೆ ರೋಗಗಳನ್ನು ತಡೆಗಟ್ಟಬಹುದು. ಈ ಹೇಳಿಕೆ ಸರಿಯಾಗಿದೆ. 3. ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿರಬೇಕು. ಈ ಹೇಳಿಕೆ ಸರಿಯಾಗಿದೆ. 4. ದೇಹಕ್ಕೆ ಎಲ್ಲ ಪೋಷಕಗಳನ್ನು ಒದಗಿಸಲು ಮಾಂಸ ಮಾತ್ರ ಸಾಕು. ಈ ಹೇಳಿಕೆ ತಪ್ಪಾಗಿದೆ. ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. 1. ವಿಟಮಿನ್ ಡಿ ಕೊರತೆಯಿಂದ ರೋಗ ಉಂಟಾಗುತ್ತದೆ. ಉತ್ತರ. ರಿಕೆಟ್ಸ್. 2. ಬೇರೆ ಬೇರೆ ರೋಗವು ನ ಕೊರತೆಯಿಂದ ಉಂಟಾಗುತ್ತದೆ. ಉತ್ತರ. ವಿಟಮಿನ್ ಬಿ. 3. ವಿಟಮಿನ್ ಸಿ ಕೊರತೆಯು ರೋಗವನ್ನು ಉಂಟುಮಾಡುತ್ತದೆ. ಉತ್ತರ. ಸ್ಕರ್ವಿ. 4. ನಮ್ಮ ಆಹಾರದಲ್ಲಿ ನ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗುತ್ತದೆ. ಉತ್ತರ. ವಿಟಮಿನ್ ಎ. 6ನೇ ತರಗತಿ ವಿಜ್ಞಾನ. ಎಳೆಯಿಂದ ಬಟ್ಟೆ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಕೆಳಗಿನ ನಾರುಗಳನ್ನು ನೈಸರ್ಗಿಕ ಅಥವಾ ಸಂಶ್ಲೇಷಿತ ಎಂಬುದಾಗಿ ವರ್ಗೀಕರಿಸಿ. ನಾರುಗಳು ನೈಲಾನ್, ಉಣ್ಣೆ, ಹತ್ತಿ, ರೇಷ್ಮೆ, ಪಾಲಿಸ್ಟರ್, ಸೆಣಬು. ಇವುಗಳಲ್ಲಿ ನೈಸರ್ಗಿಕ ನಾರುಗಳು ಉಣ್ಣೆ, ಹತ್ತಿ, ರೇಷ್ಮೆ, ಸೆಣಬು. ಸಂಶ್ಲೇಷಿತ ನಾರುಗಳು ನೈಲಾನ್ ಮತ್ತು ಪಾಲಿಸ್ಟರ್. ಪ್ರಶ್ನೆ 2. ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂಬುದಾಗಿ ತಿಳಿಸಿ. 1. ನೂಲನ್ನು ನಾರಿನಿಂದ ತಯಾರಿಸಲಾಗುತ್ತದೆ.
ಈ ಹೇಳಿಕೆ ಸರಿಯಾಗಿದೆ. 2 ನೂಲುವುದು ನಾರುಗಳನ್ನು ಮಾಡುವ ಕ್ರಿಯೆ. ಈ ಹೇಳಿಕೆ ತಪ್ಪಾಗಿದೆ. 3 ಸೆಣಬು ತೆಂಗಿನಕಾಯಿಯ ಹೊರಕವಚ. ಈ ಹೇಳಿಕೆ ತಪ್ಪಾಗಿದೆ. 4 ಹತ್ತಿಯಿಂದ ಬೀಜ ಬೇರ್ಪಡಿಸುವ ಕ್ರಿಯೆಯನ್ನು ಈಜುವುದು ಎನ್ನುವರು. ಈ ಹೇಳಿಕೆ ಸರಿಯಾಗಿದೆ. 5 ನೂಲನ್ನು ನೇಯುವುದರಿಂದ ಬಟ್ಟೆ ತಯಾರಾಗುತ್ತದೆ. ಈ ಹೇಳಿಕೆ ಸರಿಯಾಗಿದೆ. 7 ಗಿಡದ ಕಾಂಡದಿಂದ ರೇಷ್ಮೆ ನಾರನ್ನು ಪಡೆಯಲಾಗುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. 8 ಪಾಲಿಸ್ಟರ್ ಒಂದು ನೈಸರ್ಗಿಕ ನಾರು. ಈ ಹೇಳಿಕೆ ತಪ್ಪಾಗಿದೆ. 3 ಬಿಟ್ಟ ಸ್ಥಳಗಳನ್ನು ತುಂಬಿ. 1 ಸಸ್ಯದ ನಾರುಗಳನ್ನು ಡ್ಯಾಶ್ ಮತ್ತು ಡ್ಯಾಶ್ಗಳಿಂದ ಪಡೆಯಲಾಗುತ್ತದೆ. ಉತ್ತರ ಹತ್ತಿ ಮತ್ತು ಸೆಣಬು. 2 ಪ್ರಾಣಿಯ ನಾರುಗಳು ಡ್ಯಾಶ್ ಮತ್ತು ಡ್ಯಾಶ್. ಉತ್ತರ ಉಣ್ಣೆ ಮತ್ತು ರೇಷ್ಮೆ. ಪ್ರಶ್ನೆ 4 ಸಸ್ಯದ ಯಾವ ಭಾಗಗಳಿಂದ ಹತ್ತಿ ಮತ್ತು ಸೆಣಬುಗಳನ್ನು ಪಡೆಯಲಾಗುತ್ತದೆ. ಉತ್ತರ ಹತ್ತಿಯನ್ನು ಹತ್ತಿ ಸಸ್ಯದ ಹಣ್ಣಿನಿಂದ ಪಡೆಯಲಾಗುತ್ತದೆ. ಸೆಣಬಿನ ನಾರುಗಳನ್ನು ಸೆಣಬಿನ ಸಸ್ಯಗಳ ಕಾಂಡದಿಂದ ಪಡೆಯಲಾಗುತ್ತದೆ. ಪ್ರಶ್ನೆ 4 ತೆಂಗಿನ ನಾರಿನಿಂದ ತಯಾರಾಗುವ 2 ವಸ್ತುಗಳನ್ನು ಹೆಸರಿಸಿ. ಉತ್ತರ ತೆಂಗಿನ ನಾರಿನಿಂದ ತಯಾರಾದ 2 ವಸ್ತುಗಳು 1 ಹಗ್ಗಗಳು 2 ಬುಟ್ಟಿಗಳು. ಪ್ರಶ್ನೆ 6 ನಾರಿನಿಂದ ನೂಲನ್ನು ತಯಾರಿಸುವ ಕ್ರಿಯೆಯನ್ನು ವಿವರಿಸಿ. ಉತ್ತರ ನಾರುಗಳಿಂದ ನೂಲು ತಯಾರಿಸುವ ಕ್ರಿಯೆಯನ್ನು ನೂಲುವುದು ಎನ್ನುವರು. ಈ ಕ್ರಿಯೆಯಲ್ಲಿ ಹತ್ತಿಯ ರಾಶಿಯಿಂದ ನಾರುಗಳನ್ನು ಹೊರ ಎಳೆದು ಎಣೆಯಲಾಗುವುದು. ಇದರಿಂದ ನಾರುಗಳು ಒಟ್ಟಾಗಿ ನೂಲಿನ ರೂಪ ಬರುತ್ತದೆ. ನೂಲುವಲ್ಲಿ ಬಳಸುವ 2 ಸಾಧನಗಳು ತಕಳಿ ಮತ್ತು ಚರಕ. ಅಧ್ಯಾಯ 4 ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು. ಪ್ರಶ್ನೋತ್ತರ. ಪ್ರಶ್ನೆ 1 ಮರದಿಂದ ತಯಾರಿಸಬಹುದಾದ 5 ವಸ್ತುಗಳನ್ನು ಹೆಸರಿಸಿ. ಉತ್ತರ ಮಂಚ, ಬಾಗಿಲು, ಎತ್ತಿನ ಬಂಡಿ, ಮೇಜು, ಕುರ್ಚಿ ಇವು ಮರದಿಂದ ತಯಾರಿಸಬಹುದಾದ 5 ವಸ್ತುಗಳು. ಪ್ರಶ್ನೆ 2 ಕೆಳಗಿನವುಗಳಲ್ಲಿ ಹೊಳೆಯುವ ವಸ್ತುಗಳನ್ನು ಹೆಸರಿಸಿ. ವಸ್ತುಗಳು ಗಾಜಿನ ಪಾತ್ರೆ, ಪ್ಲಾಸ್ಟಿಕ್ ಆಟಿಕೆ, ಸ್ಟೀಲ್ ಚಮಚ, ಹತ್ತಿಯ ಅಂಗಿ. ಇವುಗಳಲ್ಲಿ ಹೊಳೆಯುವ ವಸ್ತುಗಳೆಂದರೆ ಪ್ಲಾಸ್ಟಿಕ್ ಆಟಿಕೆ ಮತ್ತು ಸ್ಟೀಲ್ ಚಮಚ. ಪ್ರಶ್ನೆ 3 ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ ಎಂಬುದರೊಂದಿಗೆ ಹೊಂದಿಸಿ ಬರೆಯಿರಿ. ಒಂದು ವಸ್ತುವು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ತಯಾರಿಸಬಹುದು ಮತ್ತು ಒಂದು ಪದಾರ್ಥವು ಹಲವು ವಸ್ತುಗಳ ತಯಾರಿಕೆಯಲ್ಲಿ ಬಳಕೆಯಾಗಬಹುದು ಎಂಬುದನ್ನು ನೆನಪಿಡಿ. ವಸ್ತುಗಳು ಮತ್ತು ಪದಾರ್ಥಗಳು. ಹೊಂದಿಸಿ ಬರೆದಿರುವ ವಸ್ತುಗಳು ಮತ್ತು ಪದಾರ್ಥಗಳು. ಪುಸ್ತಕ ಕಾಗದ, ಪಾತ್ರೆ ಅಥವಾ ಲೋಟ ಗಾಜು ಪ್ಲಾಸ್ಟಿಕ್, ಕುರ್ಚಿ ಮರ ಪ್ಲಾಸ್ಟಿಕ್, ಆಟಿಕೆ ಮರ ಕಾಗದ ಪ್ಲಾಸ್ಟಿಕ್, ಶೂಗಳು ಚರ್ಮ. ಪ್ರಶ್ನೆ 4 ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಗುರುತಿಸಿ. 1 ಕಲ್ಲು ಪಾರದರ್ಶಕ ಆದರೆ ಗಾಜು ಅಪಾರದರ್ಶಕ. ಈ ಹೇಳಿಕೆ ತಪ್ಪಾಗಿದೆ. 2 ನೋಟ್ ಪುಸ್ತಕಕ್ಕೆ ಹೊಳಪಿದೆ ಆದರೆ ಅಳಿಸುವ ರಬ್ಬರ್ಗೆ ಹೊಳಪಿಲ್ಲ. ಈ ಹೇಳಿಕೆ ತಪ್ಪಾಗಿದೆ. 3 ಸೀಮೆ ಸುಣ್ಣವು ನೀರಿನಲ್ಲಿ ಕರಗುತ್ತದೆ. ಈ ಹೇಳಿಕೆ ಸರಿಯಾಗಿದೆ. 4 ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ. ಈ ಹೇಳಿಕೆ ಸರಿಯಾಗಿದೆ. 5 ಸಕ್ಕರೆಯು ನೀರಿನಲ್ಲಿ ಕರಗುವುದಿಲ್ಲ. ಈ ಹೇಳಿಕೆ ತಪ್ಪಾಗಿದೆ. 6 ಎಣ್ಣೆಯು ನೀರಿನಲ್ಲಿ ಬೆರೆಯುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. 7 ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ. ಈ ಹೇಳಿಕೆ ಸರಿಯಾಗಿದೆ. 8 ವಿನೆಗರ್ ನೀರಿನಲ್ಲಿ ಕರಗುತ್ತದೆ. ಈ ಹೇಳಿಕೆ ಸರಿಯಾಗಿದೆ. ಪ್ರಶ್ನೆ 5 ಕೆಲವು ವಸ್ತುಗಳ ಹಾಗೂ ಪದಾರ್ಥಗಳ ಹೆಸರುಗಳನ್ನು ಈ ಕೆಳಗೆ ನೀಡಲಾಗಿದೆ. ಅವುಗಳೆಂದರೆ ನೀರು, ಬ್ಯಾಸ್ಕೆಟ್ಬಾಲ್, ಕಿತ್ತಳೆ, ಸಕ್ಕರೆ, ಗ್ಲೋಬ್, ಸೇಬು ಮತ್ತು ಮಣ್ಣಿನ ಮಡಕೆ. ಇವುಗಳನ್ನು ಈ ಕೆಳಗಿನಂತೆ ಗುಂಪು ಮಾಡಿ. 1 ಗೋಳಾಕಾರ ಮತ್ತು ಉಳಿದ ಆಕಾರ. 2 ತಿನ್ನಬಹುದಾದ ಮತ್ತು ತಿನ್ನಲಾರದವು. ಗೋಳಾಕಾರದ ಪದಾರ್ಥಗಳು ಬ್ಯಾಸ್ಕೆಟ್ಬಾಲ್, ಕಿತ್ತಳೆ, ಗ್ಲೋಬ್, ಸೇಬು, ಮಣ್ಣಿನ ಮಡಕೆ. ಇತರೆ ಆಕಾರಗಳು ನೀರು, ಸಕ್ಕರೆ. ತಿನ್ನಬಹುದಾದ ವಸ್ತುಗಳು ನೀರು, ಕಿತ್ತಳೆ, ಸಕ್ಕರೆ, ಸೇಬು. ತಿನ್ನಲಾರದವು ಬ್ಯಾಸ್ಕೆಟ್ಬಾಲ್, ಗ್ಲೋಬ್, ಮಣ್ಣಿನ ಮಡಕೆ. ಪ್ರಶ್ನೆ 6 ನೀರಿನಲ್ಲಿ ತೇಲುವ ಎಲ್ಲ ವಸ್ತುಗಳನ್ನು ಪಟ್ಟಿ ಮಾಡಿ. ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಇವು ತೇಲುವಿವೆ ಎಂದು ಪರೀಕ್ಷಿಸಿ ನೋಡಿ. ಉತ್ತರ ನೀರಿನ ಮೇಲೆ ತೇಲುವ ಕೆಲವು ವಸ್ತುಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ. ಅವುಗಳೆಂದರೆ ಪ್ಲಾಸ್ಟಿಕ್ ಬಾಟಲ್, ಕಾಗದದ ತುಂಡು, ಸ್ಪಾಂಜಿನ ತುಂಡು, ಥರ್ಮೋಕೋಲ್ ಪೀಸ್, ಪ್ಲಾಸ್ಟಿಕ್ ಬಾಲ್, ಕಾಕ್. ಅಂದಾಗ್ಯೂ ಈ ವಸ್ತುಗಳು ತೈಲ ಅಥವಾ ಸೀಮೆ ಎಣ್ಣೆಯ ಮೇಲೆ ತೇಲುತ್ತವೆ. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. 1 ಕುರ್ಚಿ, ಹಾಸಿಗೆ, ಟೇಬಲ್, ಮಗು, ಬೀರು. ಗುಂಪಿಗೆ ಸೇರದ ಪದ ಮಗು. ಗುಲಾಬಿ, ಮಲ್ಲಿಗೆ, ದೋಣಿ, ಚೆಂಡು ಹೂವು, ಕಮಲ. ಗುಂಪಿಗೆ ಸೇರದ ಪದ ದೋಣಿ. ಅಲ್ಯೂಮಿನಿಯಂ,
ಕಬ್ಬಿಣ, ತಾಮ್ರ, ಬೆಳ್ಳಿ. ಮರಳು ಗುಂಪಿಗೆ ಸೇರದ ಪದ ಮರಳು. 4 ಸಕ್ಕರೆ, ಉಪ್ಪು, ಮರಳು, ತಾಮ್ರದ ಸಲ್ಫೇಟ್. ಗುಂಪಿಗೆ ಸೇರದ ಪದ ಮರಳು. ಅಧ್ಯಾಯ 5 ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಪ್ರಶ್ನೋತ್ತರಗಳು. ಪ್ರಶ್ನೆ 1 ಒಂದು ಮಿಶ್ರಣದ ವಿವಿಧ ಘಟಕಗಳನ್ನು ನಾವು ಏಕೆ ಬೇರ್ಪಡಿಸಬೇಕು? 2 ಉದಾಹರಣೆಗಳನ್ನು ಕೊಡಿ. ಉತ್ತರ: ನಾವು ಒಂದು ಪದಾರ್ಥವನ್ನು ಬಳಸುವ ಮೊದಲು ಅದರಲ್ಲಿ ಮಿಶ್ರಗೊಂಡಿರಬಹುದಾದ 2 ಪ್ರತ್ಯೇಕ ಉಪಯುಕ್ತ ಘಟಕಗಳನ್ನು ಬೇರ್ಪಡಿಸಲು ಮತ್ತು ಹಾನಿಕಾರಕ ಮತ್ತು ಉಪಯುಕ್ತವಲ್ಲದ ಪದಾರ್ಥಗಳನ್ನು ಬೇರ್ಪಡಿಸಬೇಕು. ಉದಾಹರಣೆ 1 ಬೆಣ್ಣೆ ಮಜ್ಜಿಗೆ ತೆಗೆಯಲು ಮೊಸರನ್ನು ಕದಡುವುದು. 2 ಅಂಗಡಿಗಳಿಂದ ಖರೀದಿಸಿದ ಧಾನ್ಯವು ಕಲ್ಲಿನ ತುಂಡುಗಳು, ಒಟ್ಟು, ಹುರಿದ ಧಾನ್ಯಗಳು ಮುಂತಾದ ಹಲವಾರು ಕಲ್ಮಶಗಳನ್ನು ಒಳಗೊಂಡಿರಬಹುದು. ಹೀಗಾಗಿ ಧಾನ್ಯವನ್ನು ಆ ಕಲ್ಮಶಗಳಿಂದ ಬೇರ್ಪಡಿಸಬೇಕು. ಪ್ರಶ್ನೆ 2 ತೂರುವಿಕೆ ಎಂದರೇನು? ಇದನ್ನು ಎಲ್ಲಿ ಬಳಸುವರು? ಉತ್ತರ: ಮಿಶ್ರಣದ ಘಟಕಗಳನ್ನು ಬೇರ್ಪಡಿಸುವ ವಿಧಾನವನ್ನು ತೂರುವಿಕೆ ಎನ್ನುವರು. ಬೀಸುವ ಗಾಳಿಯ ಸಹಾಯದಿಂದ ಒಂದು ಮಿಶ್ರಣದಲ್ಲಿರುವ ಭಾರವಾದ ಮತ್ತು ಹಗುರವಾದ ಘಟಕಗಳನ್ನು ಬೇರ್ಪಡಿಸಲು ಸಾಮಾನ್ಯವಾಗಿ ರೈತರು ತೂರುವಿಕೆಯನ್ನು ಬಳಸುವರು. ಪ್ರಶ್ನೆ 3 ಬೇಯಿಸುವ ಮುನ್ನ ಬೇಳೆಯಲ್ಲಿರುವ ಒಟ್ಟು ಅಥವಾ ಧೂಳಿನ ಕಣಗಳನ್ನು ಹೇಗೆ ಬೇರ್ಪಡಿಸುವಿರಿ? ಉತ್ತರ: ಬೇಯಿಸುವ ಮುನ್ನ ಬೇಳೆಯಲ್ಲಿರುವ ಒಟ್ಟು ಅಥವಾ ಧೂಳಿನ ಕಣಗಳನ್ನು ನೀರಿನಲ್ಲಿ ತೊಳೆಯುವ ಮೂಲಕ ಬೇರ್ಪಡಿಸುತ್ತೇವೆ. ಪ್ರಶ್ನೆ 4 ಜರಡಿ ಹಿಡಿಯುವಿಕೆ ಎಂದರೇನು? ಇದನ್ನು ಎಲ್ಲಿ ಬಳಸುವರು? ಉತ್ತರ: ಮಿಶ್ರಣದಲ್ಲಿರುವ ಕಣಗಳು ಬೇರೆ ಬೇರೆ ಗಾತ್ರದಲ್ಲಿದ್ದಾಗ ಅವುಗಳನ್ನು ಬೇರ್ಪಡಿಸುವ ವಿಧಾನವನ್ನು ಜರಡಿ ಹಿಡಿಯುವಿಕೆ ಎನ್ನುವರು. ಮಿಶ್ರಣದಲ್ಲಿರುವ ಕಣಗಳು ಬೇರೆ ಬೇರೆ ಗಾತ್ರದಲ್ಲಿದ್ದಾಗ ಜರಡಿ ಹಿಡಿಯುವಿಕೆಯನ್ನು ಬಳಸುತ್ತಾರೆ. ಅವುಗಳೆಂದರೆ ಮನೆಗಳಲ್ಲಿ ಗೋಧಿ, ರಾಗಿ, ಮೈದಾ ಇತ್ಯಾದಿ ಹಿಟ್ಟುಗಳನ್ನು ಜರಡಿ ಹಿಡಿಯುತ್ತಾರೆ. ಮನೆ ಕಟ್ಟುವ ಜಾಗಗಳಲ್ಲಿ ಮರಳಿನಿಂದ ಕಲ್ಲನ್ನು ಬೇರ್ಪಡಿಸಲು ಜರಡಿ ಹಿಡಿಯುತ್ತಾರೆ. ಪ್ರಶ್ನೆ 5 ಮರಳು ಮತ್ತು ನೀರನ್ನು ಅವುಗಳ ಮಿಶ್ರಣದಿಂದ ಹೇಗೆ ಬೇರ್ಪಡಿಸುವಿರಿ? ಉತ್ತರ: ಮರಳು ಕರಗದ ಮತ್ತು ನೀರಿಗಿಂತ ಭಾರವಾದ ಕಾರಣ ಇದು ಮಿಶ್ರಣವನ್ನು ಹೊಂದಿರುವ ಪಾತ್ರೆಯ ಕೆಳಭಾಗದಲ್ಲಿ ನೆಲೆಗೊಳ್ಳುತ್ತದೆ. ಇದನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಎನ್ನುವರು. ಈ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ನೀರನ್ನು ನಿಧಾನವಾಗಿ ಮತ್ತೊಂದು ಪಾತ್ರೆಗೆ ಬಸಿಯುವಿಕೆ ಮೂಲಕ ವರ್ಗಾಯಿಸಲಾಗುತ್ತದೆ. ಇದರಿಂದ ಮರಳು ಮೂಲ ಪಾತ್ರೆಯಲ್ಲಿ ಉಳಿಯುತ್ತದೆ. ಈ ರೀತಿಯಾಗಿ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಮತ್ತು ಬಸಿಯುವಿಕೆಯಿಂದ ಮಿಶ್ರಣದ 2 ಘಟಕಗಳನ್ನು ಬೇರ್ಪಡಿಸಬಹುದು. ಪ್ರಶ್ನೆ 6 ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯನ್ನು ಬೇರೆ ಮಾಡಲು ಸಾಧ್ಯವೇ? ಹೌದು ಎಂದಾದರೆ ಇದನ್ನು ಹೇಗೆ ಮಾಡುವಿರಿ? ಉತ್ತರ: ಹೌದು, ಸಕ್ಕರೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣವನ್ನು ಪ್ರತ್ಯೇಕಿಸಲು ಸಾಧ್ಯವಿದೆ. ಜರಡಿ ಪ್ರಕ್ರಿಯೆಯಿಂದ ಇದನ್ನು ಮಾಡಬಹುದು. ಸಕ್ಕರೆಯಲ್ಲಿನ ಗೋಧಿ ಹಿಟ್ಟಿನ ಮಿಶ್ರಣವು ಸಣ್ಣ ಜರಡಿಯ ಮೂಲಕ ಹಾದು ಹೋಗಲು ಅನುಮತಿಸಿದರೆ ಉತ್ತಮವಾದ ಗೋಧಿ ಹಿಟ್ಟಿನ ಕಣಗಳು ಜರಡಿ ಮೂಲಕ ಹಾದು ಹೋಗುತ್ತವೆ. ಸಕ್ಕರೆಯ ಕಣಗಳು ಜರಡಿಯಲ್ಲಿ ಉಳಿದುಕೊಳ್ಳುತ್ತವೆ. ಪ್ರಶ್ನೆ 7 ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ನೀವು ಸ್ವಚ್ಛ ನೀರನ್ನು ಹೇಗೆ ಪಡೆಯುತ್ತೀರಿ? ಉತ್ತರ: ಮಣ್ಣು ಮಿಶ್ರಿತ ನೀರಿನ ಮಾದರಿಯನ್ನು ಉತ್ತಮವಾದ ರಂಧ್ರಗಳನ್ನು ಹೊಂದಿರುವ ಬಟ್ಟೆ ಅಥವಾ ಸೋಸು ಕಾಗದದ ಮೇಲೆ ಸುರಿಯಲಾಗುತ್ತದೆ. ಸ್ವಚ್ಛ ನೀರು ಫಿಲ್ಟರಿಂಗ್ ಮಾಧ್ಯಮದ ಮೂಲಕ ಹಾದು ಹೋಗುತ್ತಾ ಮಣ್ಣನ್ನು ಬಿಟ್ಟು ಹೋಗುತ್ತದೆ. ಈ ರೀತಿಯ ಶುದ್ಧೀಕರಿಸುವ ವಿಧಾನದಿಂದ ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನು ನಾವು ಪಡೆಯಬಹುದು. ಪ್ರಶ್ನೆ 8 ಬಿಟ್ಟ ಸ್ಥಳ ತುಂಬಿ. 1 ಪೈರಿನಿಂದ ಭತ್ತದ ಕಾಳುಗಳನ್ನು ಬೇರ್ಪಡಿಸುವ ವಿಧಾನವನ್ನು ಡ್ಯಾಶ್ ಎನ್ನುವರು. ಉತ್ತರ: ಬಡಿಯುವಿಕೆ. 2 ಕುದಿಸಿ ಆರಿಸಿದ ಹಾಲನ್ನು ಬಟ್ಟೆಯ ತುಂಡಿಗೆ ಸುರಿದರೆ ಅದರ ಮೇಲೆ ಕೆನೆ ಉಳಿದುಕೊಳ್ಳುತ್ತದೆ. ಹಾಲಿನಿಂದ ಕೆನೆಯನ್ನು ಪ್ರತ್ಯೇಕಿಸುವ ಈ ಕ್ರಿಯೆ ಡ್ಯಾಶ್ಗೆ ಉದಾಹರಣೆಯಾಗಿದೆ. ಉತ್ತರ: ಸೋಸುವಿಕೆಗೆ. 4 ಸಮುದ್ರ ನೀರಿನಿಂದ ಉಪ್ಪನ್ನು ಡ್ಯಾಶ್ ಕ್ರಿಯೆಯಿಂದ ಪಡೆಯುವರು. ಉತ್ತರ: ಆವಿಕರಣ. 4 ಒಂದು ಬಕೆಟ್ನಲ್ಲಿ ಮಣ್ಣು ಮಿಶ್ರಿತ ನೀರನ್ನು ಇಡೀ ರಾತ್ರಿ ಇಟ್ಟಾಗ ಅಶುದ್ಧ ಕಾರಕಗಳು ತಳದಲ್ಲಿ ಕೆಳಗಡೆ ಸಂಗ್ರಹಗೊಂಡವು. ಆ ನಂತರ ಸ್ವಚ್ಛ ನೀರನ್ನು ಮೇಲಿಂದ ಬಸಿಯಲಾಯಿತು. ಈ ಉದಾಹರಣೆಯಲ್ಲಿ ಬಳಸಿದ ಬೇರ್ಪಡಿಸುವ ಕ್ರಿಯೆಯನ್ನು ಡ್ಯಾಶ್ ಎನ್ನುವರು. ಉತ್ತರ: ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಮತ್ತು ಬಸಿಯುವಿಕೆ. 9 ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ತಿಳಿಸಿ. 1 ಹಾಲು ಮತ್ತು ನೀರಿನ ಮಿಶ್ರಣವನ್ನು ಸೋಸುವಿಕೆಯಿಂದ ಬೇರ್ಪಡಿಸಬಹುದು. ಈ ಹೇಳಿಕೆ ತಪ್ಪಾಗಿದೆ. 2 ಉಪ್ಪು ಮತ್ತು ಸಕ್ಕರೆಯ ಪುಡಿ ಮಾಡಿದ ಮಿಶ್ರಣವನ್ನು ತೂರುವಿಕೆ ಕ್ರಿಯೆಯಿಂದ ಬೇರ್ಪಡಿಸಬಹುದು. ಈ ಹೇಳಿಕೆ ತಪ್ಪಾಗಿದೆ. 3 ಚಹಾದಿಂದ ಸಕ್ಕರೆಯನ್ನು ಬೇರ್ಪಡಿಸಲು ಸೋಸುವಿಕೆ ಬಳಸಬಹುದು. ಈ ಹೇಳಿಕೆ ತಪ್ಪಾಗಿದೆ. ಧಾನ್ಯ ಮತ್ತು ಒಟ್ಟನ್ನು ಬಸಿಯುವಿಕೆಯ ಕ್ರಿಯೆಯಿಂದ ಬೇರ್ಪಡಿಸಬಹುದು. ಈ ಹೇಳಿಕೆ ತಪ್ಪಾಗಿದೆ. ಪ್ರಶ್ನೆ 10 ನಿಂಬೆ ರಸ ಮತ್ತು ಸಕ್ಕರೆಯನ್ನು ನೀರಿಗೆ ಬೆರೆಸಿ ಸರಬತ್ತನ್ನು ತಯಾರಿಸುವರು. ನೀವು ಅದಕ್ಕೆ ಮಂಜುಗಡ್ಡೆಯನ್ನು ಹಾಕಲು ಬಯಸುತ್ತೀರಿ. ಸರಬತ್ತಿಗೆ ಮಂಜುಗಡ್ಡೆಯನ್ನು ಸೇರಿಸಬೇಕಾಗಿದ್ದು ಸಕ್ಕರೆ ಕರಗುವ ಮುನ್ನವೋ ಅಥವಾ ನಂತರವೋ.
ಯಾವ ಸಂದರ್ಭದಲ್ಲಿ ಹೆಚ್ಚು ಸಕ್ಕರೆಯನ್ನು ಕರಗಿಸಲು ಸಾಧ್ಯವಾಗುವುದು? ಉತ್ತರ: ಸಕ್ಕರೆಯನ್ನು ಕರಗಿಸಿದ ನಂತರ ನಾವು ಸರಬತ್ತಿಗೆ ಮಂಜುಗಡ್ಡೆ ಸೇರಿಸಬೇಕು. ಮಂಜುಗಡ್ಡೆ ಸೇರಿಸುವ ಮೊದಲು ಹೆಚ್ಚು ಸಕ್ಕರೆ ಸೇರಿಸಿ ಕರಗಿಸಲು ಸಾಧ್ಯವಾಗುತ್ತದೆ. 6ನೇ ತರಗತಿ ವಿಜ್ಞಾನ. ನಮ್ಮ ಸುತ್ತಲಿನ ಬದಲಾವಣೆಗಳು. ಪ್ರಶ್ನೆ 1: ಜಲಾವೃತ ಪ್ರದೇಶದ ಮೂಲಕ ನಡೆಯುವಾಗ ಸಾಮಾನ್ಯವಾಗಿ ನಿಮ್ಮ ಉಡುಪನ್ನು ಮಡಚಿ ಚಿಕ್ಕದಾಗಿಸುವಿರಿ. ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ? ಉತ್ತರ: ಹೌದು. ಉಡುಪಿನ ಉದ್ದವನ್ನು ಮತ್ತೆ ಬಿಚ್ಚುವ ಮೂಲಕ ಹೆಚ್ಚಿಸಬಹುದು. ಆದ್ದರಿಂದ ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು. ಪ್ರಶ್ನೆ 2: ನಿಮಗೆ ಇಷ್ಟವಾದ ಆಟಿಕೆಯನ್ನು ನೀವು ಆಕಸ್ಮಿಕವಾಗಿ ಬೀಳಿಸಿ ಒಡೆದು ಹಾಕಿದ್ದೀರಿ. ಇದು ನೀವು ಬಯಸದ ಬದಲಾವಣೆ. ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ? ಉತ್ತರ: ಇಲ್ಲ. ಅದರ ಬದಲಾವಣೆಯನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ. ಪ್ರಶ್ನೆ 3: ಕೆಲವು ಬದಲಾವಣೆಯನ್ನು ಕೋಷ್ಟಕದಲ್ಲಿ ಪಟ್ಟಿ ಮಾಡಲಾಗಿದೆ. ಪ್ರತಿ ಬದಲಾವಣೆಯು ಪರಾವರ್ತವೋ ಅಲ್ಲವೋ ಎಂಬುದನ್ನು ಖಾಲಿ ಇರುವ ಕಾಲಂನಲ್ಲಿ ಬರೆಯಿರಿ. ಬದಲಾವಣೆ ಪರಾವರ್ತಗೊಳಿಸಬಹುದೇ? ಹೌದು ಅಥವಾ ಇಲ್ಲ ಎಂದು ಬರೆಯಿರಿ. ಮರದ ತುಂಡು ಕತ್ತರಿಸುವುದು. ಇಲ್ಲ. ಐಸ್ ಕಿಂಡಿ ಕರಗುವಿಕೆ. ಹೌದು. ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸುವುದು. ಹೌದು. ಆಹಾರವನ್ನು ಬೇಯಿಸುವುದು. ಇಲ್ಲ. ಮಾವಿನಕಾಯಿ ಹಣ್ಣಾಗುವುದು. ಇಲ್ಲ. ಹಾಲು ಮೊಸರಾಗುವುದು. ಇಲ್ಲ. ಪ್ರಶ್ನೆ 4: ಡ್ರಾಯಿಂಗ್ ಹಾಳೆಯ ಮೇಲೆ ನೀವು ಚಿತ್ರವನ್ನು ಬಿಡಿಸಿದಾಗ ಆ ಹಾಳೆಯು ಬದಲಾವಣೆಯಾಗುತ್ತದೆ. ನೀವು ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ? ಉತ್ತರ: ನಾವು ಪೆನ್ಸಿಲ್ನೊಂದಿಗೆ ಡ್ರಾಯಿಂಗ್ ಹಾಳೆಯಲ್ಲಿ ಚಿತ್ರವನ್ನು ಚಿತ್ರಿಸಿದರೆ ರಬ್ಬರ್ ಮೂಲಕ ಡ್ರಾಯಿಂಗ್ ಅನ್ನು ಅಳಿಸುವ ಮೂಲಕ ಬದಲಾವಣೆಯ ಪರಾವರ್ತಗೊಳಿಸಬಹುದು. ಆದರೆ ಚಿತ್ರವನ್ನು ಬಣ್ಣಗಳಿಂದ ಚಿತ್ರಿಸಿದರೆ ಬದಲಾವಣೆಯನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ. ಪ್ರಶ್ನೆ 5: ಪರಾವರ್ತಗೊಳಿಸಬಹುದಾದ ಮತ್ತು ಪರಾವರ್ತಗೊಳಿಸಲಾಗದ ಬದಲಾವಣೆಗಳ ನಡುವಣ ವ್ಯತ್ಯಾಸವನ್ನು ಉದಾಹರಣೆಗಳೊಂದಿಗೆ ವಿವರಿಸಿ. ಉತ್ತರ: ನಾವು ಬಲೂನ್ ಅನ್ನು ಉಬ್ಬಿಸಿದರೆ ಬಲೂನ್ನ ಗಾತ್ರ ಮತ್ತು ಆಕಾರವು ಬದಲಾವಣೆಗೆ ಒಳಗಾಗುತ್ತದೆ. ಬಲೂನ್ನಿಂದ ಗಾಳಿಯು ತಪ್ಪಿಸಿಕೊಳ್ಳಲು ಅವಕಾಶ ನೀಡುವ ಮೂಲಕ ಬಲೂನ್ ಅನ್ನು ಪರಾವರ್ತಗೊಳಿಸಬಹುದು. ಆದರೆ ಉಬ್ಬಿಕೊಂಡ ನಂತರ ಬಲೂನ್ ಸಿಡಿದರೆ ಬಲೂನ್ನ ಬದಲಾವಣೆಯನ್ನು ಪರಾವರ್ತಗೊಳಿಸಲಾಗದು. 7: ನಾವು ಕಾಗದದ ತುಂಡನ್ನು ಮಡಿಸಿದರೆ ಕಾಗದದ ಆಕಾರ ಮತ್ತು ಗಾತ್ರವು ಬದಲಾವಣೆಗೆ ಒಳಗಾಗುತ್ತದೆ. ಈ ಸಂದರ್ಭದಲ್ಲಿ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು. ನಾವು ಕಾಗದದ ತುಂಡನ್ನು ಕತ್ತರಿಸಿದರೆ ಕಾಗದದ ಆಕಾರ ಮತ್ತು ಗಾತ್ರದಲ್ಲಿನ ಬದಲಾವಣೆಯನ್ನು ಪರಾವರ್ತಗೊಳಿಸಲಾಗದು. ಪ್ರಶ್ನೆ 6: ಮುರಿದ ಮೂಳೆಯ ಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ದಪ್ಪ ಪದರವನ್ನು ಲೇಪಿಸಲಾಗಿದೆ. ಒಣಗಿದಾಗ ಅದು ಗಟ್ಟಿಯಾಗಿ ಮುರಿದ ಮೂಳೆ ಅಲುಗಾಡದಂತೆ ಮಾಡುತ್ತದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಾದ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ? ಉತ್ತರ: ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಾದ ಬದಲಾವಣೆಯನ್ನು ಪರಾವರ್ತಗೊಳಿಸಲಾಗುವುದಿಲ್ಲ. ಪ್ರಶ್ನೆ 7: ತೆರೆದ ಸ್ಥಳದಲ್ಲಿರುವ ಒಂದು ಸಿಮೆಂಟಿನ ಚೀಲವು ರಾತ್ರಿ ಸುರಿದ ಮಳೆಯಿಂದ ಒದ್ದೆಯಾಗುತ್ತದೆ. ಮರುದಿನ ಸೂರ್ಯನು ಪ್ರಖರವಾಗಿ ಹೊಳೆಯುತ್ತಾನೆ. ಸಿಮೆಂಟಿನಲ್ಲಾದ ಬದಲಾವಣೆಗಳನ್ನು ಪರಾವರ್ತಗೊಳಿಸಬಹುದು ಎಂದು ನೀವು ಯೋಚಿಸುವಿರಾ? ಉತ್ತರ: ಈ ಸಂದರ್ಭದಲ್ಲಿ ಬದಲಾವಣೆಗಳನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ. ಇದಕ್ಕೆ ಕಾರಣ ಸಿಮೆಂಟ್ ಒದ್ದೆಯಾದ ನಂತರ ಗಟ್ಟಿಯಾಗುತ್ತದೆ. ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಿದರೂ ಮತ್ತೆ ಬಳಕೆಗೆ ಯೋಗ್ಯ ಸಿಮೆಂಟ್ ಅನ್ನು ಮರಳಿ ಪಡೆಯಲಾಗುವುದಿಲ್ಲ. 6ನೇ ತರಗತಿ ವಿಜ್ಞಾನ. ಸಸ್ಯಗಳನ್ನು ತಿಳಿಯುವುದು. ಪ್ರಶ್ನೋತ್ತರಗಳು. ಈ ಕೆಳಗಿನ ಹೇಳಿಕೆಗಳನ್ನು ಸರಿಪಡಿಸಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಹೇಳಿಕೆ: ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಕಾಂಡ ಹೀರಿಕೊಳ್ಳುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. ಸರಿಪಡಿಸಿರುವ ಹೇಳಿಕೆ ಈ ರೀತಿಯಾಗಿದೆ: ಮಣ್ಣಿನಲ್ಲಿರುವ ನೀರು ಮತ್ತು ಖನಿಜಗಳನ್ನು ಬೇರು ಹೀರಿಕೊಳ್ಳುತ್ತದೆ. ಹೇಳಿಕೆ: ಎಲೆಗಳು ಸಸ್ಯವನ್ನು ನೇರವಾಗಿ ನಿಲ್ಲುವಂತೆ ಹಿಡಿದಿಡುತ್ತವೆ. ಸರಿಯಾಗಿರುವ ಹೇಳಿಕೆ: ಕಾಂಡವು ಸಸ್ಯವನ್ನು ನೇರವಾಗಿ ಹಿಡಿದಿಡುತ್ತವೆ. ಹೇಳಿಕೆ: ಬೇರುಗಳು ಎಲೆಗಳಿಗೆ ನೀರನ್ನು ಸಾಗಿಸುತ್ತವೆ. ಸರಿಯಾಗಿರುವ ಹೇಳಿಕೆ: ಕಾಂಡವು ಎಲೆಗಳಿಗೆ ನೀರನ್ನು ಸಾಗಿಸುತ್ತವೆ. ಹೇಳಿಕೆ: ಒಂದು ಹೂವಿನಲ್ಲಿ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಯಾವಾಗಲೂ ಸಮ. ಸರಿಯಾಗಿರುವ ಹೇಳಿಕೆ ಈ ರೀತಿಯಾಗಿದೆ: ಒಂದು ಹೂವಿನಲ್ಲಿ ಪುಷ್ಪದಳ ಮತ್ತು ಕೇಸರಗಳ ಸಂಖ್ಯೆ ಬೇರೆ ಬೇರೆಯಾಗಿರುತ್ತದೆ. ಹೇಳಿಕೆ: ಒಂದು ಹೂವಿನಲ್ಲಿ ಪುಷ್ಪಪತ್ರಗಳು ಒಟ್ಟಿಗೆ ಸೇರಿದರೆ ಅದರ ಪುಷ್ಪದಳಗಳು ಸಹ ಒಟ್ಟಿಗೆ ಸೇರುತ್ತವೆ. ಸರಿಯಾಗಿರುವ ಹೇಳಿಕೆ: ಹೂವಿನ ಪುಷ್ಪಪತ್ರಗಳು ಒಟ್ಟಿಗೆ ಸೇರಿದರೆ ಅದರ ಪುಷ್ಪದಳಗಳು ಒಟ್ಟಿಗೆ ಸೇರಬಹುದು ಅಥವಾ ಸೇರದೇ ಇರಬಹುದು. ಹೇಳಿಕೆ: ಒಂದು ಹೂವಿನಲ್ಲಿ ಪುಷ್ಪದಳಗಳು ಒಟ್ಟಿಗೆ ಸೇರಿದರೆ ಆಗ ಶಲಾಕೆಯು ಪುಷ್ಪದಳಕ್ಕೆ ಸೇರಿಕೊಂಡಿರುತ್ತದೆ. ಸರಿಯಾದ ಹೇಳಿಕೆ: ಒಂದು ಹೂವಿನಲ್ಲಿ ಪುಷ್ಪದಳವು ಒಟ್ಟಿಗೆ ಸೇರಿದರೆ ಆಗ ಶಲಾಕೆಯು
ಪುಷ್ಪದಳಕ್ಕೆ ಸೇರಿಕೊಳ್ಳಬಹುದು ಅಥವಾ ಸೇರದೆಯೂ ಇರಬಹುದು. 2 ಕೋಷ್ಟಕ 7.3ರಲ್ಲಿ ನೀವು ಅಧ್ಯಯನ ಮಾಡಿದಂತೆ ಒಂದು ಎಲೆ, ಒಂದು ತಾಯಿ ಬೇರು ಮತ್ತು ಒಂದು ಹೂವಿನ ಚಿತ್ರ ರಚಿಸಲಾಗಿದೆ. ಪ್ರಶ್ನೆ 3. ನಿಮ್ಮ ಮನೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಎತ್ತರವಾಗಿರುವ ಆದರೆ ದುರ್ಬಲ ಕಾಂಡವಿರುವ ಒಂದು ಸಸ್ಯವನ್ನು ಕಾಣಬಲ್ಲಿರಾ? ಅದರ ಹೆಸರು ಬರೆಯಿರಿ. ಇದನ್ನು ಯಾವ ಗುಂಪಿಗೆ ವರ್ಗೀಕರಿಸುವಿರಿ? ಉತ್ತರ: ನಮ್ಮ ಮನೆಯಲ್ಲಿ ಎತ್ತರವಾಗಿರುವ ಆದರೆ ದುರ್ಬಲ ಕಾಂಡವಿರುವ ಒಂದು ಸಸ್ಯ ಹಣದ ಸಸ್ಯ ಅಥವಾ ಮನಿ ಪ್ಲಾಂಟ್. ಇದು ಬಳ್ಳಿಗಳ ವರ್ಗಕ್ಕೆ ಸೇರಿದೆ. ಪ್ರಶ್ನೆ 4. ಕಾಂಡದ ಕಾರ್ಯವೇನು? ಉತ್ತರ: ಕಾಂಡವು ನೀರು ಮತ್ತು ಖನಿಜಗಳನ್ನು ಬೇರುಗಳಿಂದ ಎಲೆಗಳು ಮತ್ತು ಸಸ್ಯದ ಇತರ ಭಾಗಗಳಿಗೆ ಸಾಗಿಸುವ ಕಾರ್ಯ ಮಾಡುತ್ತದೆ. ಇದು ಶಾಖೆಗಳು, ಎಲೆಗಳು, ಹೂಗಳು, ಹಣ್ಣುಗಳು ಮತ್ತು ಸಸ್ಯದ ಮೊಗ್ಗುಗಳಿಗೆ ಸಹ ಬೆಂಬಲ ನೀಡುತ್ತದೆ. ಪ್ರಶ್ನೆ 5. ಈ ಕೆಳಗಿನ ಯಾವ ಎಲೆಗಳಲ್ಲಿ ಜಾಲಿಕ ರೂಪ ಸ್ಥಿರ ವಿನ್ಯಾಸವಿದೆ? ಎಲೆಗಳು: ಗೋಧಿ, ತುಳಸಿ, ಮೆಕ್ಕೆಜೋಳ, ಹುಲ್ಲು, ಕೊತ್ತಂಬರಿ, ಚೀನಾ ಗುಲಾಬಿ. ಉತ್ತರ: ತುಳಸಿ, ಕೊತ್ತಂಬರಿ ಮತ್ತು ಚೀನಾ ಗುಲಾಬಿಯಲ್ಲಿ ಜಾಲಿಕ ಸ್ಥಿರ ವಿನ್ಯಾಸವಿದೆ. ಪ್ರಶ್ನೆ 6. ಒಂದು ಸಸ್ಯಕ್ಕೆ ತಂತು ಬೇರಿದ್ದರೆ ಅದರ ಎಲೆಗಳಲ್ಲಿ ಯಾವ ಬಗೆಯ ಸ್ಥಿರ ವಿನ್ಯಾಸವಿರುತ್ತದೆ? ಉತ್ತರ: ಒಂದು ಸಸ್ಯಕ್ಕೆ ತಂತು ಬೇರಿದ್ದರೆ ಅದರ ಎಲೆಗಳಲ್ಲಿ ಸಮಾನಾಂತರ ಬಗೆಯ ಸ್ಥಿರ ವಿನ್ಯಾಸವಿರುತ್ತದೆ. ಪ್ರಶ್ನೆ 7. ಒಂದು ಸಸ್ಯದ ಎಲೆಗಳಲ್ಲಿ ಜಾಲಿಕ ರೂಪ ಸ್ಥಿರ ವಿನ್ಯಾಸವಿದ್ದರೆ ಅದರಲ್ಲಿ ಯಾವ ಬಗೆಯ ಬೇರುಗಳಿರುತ್ತವೆ? ಉತ್ತರ: ಒಂದು ಸಸ್ಯದ ಎಲೆಗಳಲ್ಲಿ ಜಾಲಿಕ ರೂಪ ಸ್ಥಿರ ವಿನ್ಯಾಸವಿದ್ದರೆ ಅದರಲ್ಲಿ ತಾಯಿ ಬೇರುಗಳಿರುತ್ತವೆ. ಪ್ರಶ್ನೆ 8. ಕಾಗದದ ಹಾಳೆಯ ಮೇಲಿರುವ ಎಲೆಯ ಅಚ್ಚನ್ನು ನೋಡಿ. ಅದರ ಸಸ್ಯದಲ್ಲಿ ತಾಯಿ ಬೇರು ಇದೆಯೇ ಅಥವಾ ತಂತು ಬೇರು ಇದೆಯೇ ಎಂದು ಕಂಡು ಹಿಡಿಯಲು ನಿಮಗೆ ಸಾಧ್ಯವೇ? ಉತ್ತರ: ಸಾಧ್ಯವಿದೆ. ಎಲೆಯಲ್ಲಿ ಜಾಲಿಕ ರೂಪ ಸ್ಥಿರ ವಿನ್ಯಾಸವಿದ್ದರೆ ಸಸ್ಯ ತಾಯಿ ಬೇರು ಹೊಂದಿದೆ. ಎಲೆಯಲ್ಲಿ ಸಮಾನಾಂತರ ಸ್ಥಿರ ವಿನ್ಯಾಸವಿದ್ದರೆ ಸಸ್ಯ ತಂತು ಬೇರು ಹೊಂದಿದೆ. ಪ್ರಶ್ನೆ 9. ಹೂವಿನ ಭಾಗಗಳು ಯಾವುವು? ಉತ್ತರ: ಹೂವಿನ ಮುಖ್ಯ ಭಾಗಗಳು ಪುಷ್ಪದಳಗಳು, ಪುಷ್ಪಪತ್ರಗಳು, ಕೇಸರಗಳು, ಸಲಾಕೆ. ಕೇಸರದ ಭಾಗಗಳು ಕೇಸರದಂಡ, ಪರಾಗಕೋಶ. ಸಲಾಕೆಯ ಭಾಗಗಳು ಶಲಾಕಾಗ್ರ, ಸಲಾಕನಳಿಕೆ, ಅಂಡಾಶಯ. ಪ್ರಶ್ನೆ 10. ಈ ಕೆಳಗಿನ ಯಾವ ಸಸ್ಯಗಳಲ್ಲಿ ಹೂಗಳಿವೆ? ಹುಲ್ಲು, ಮೆಕ್ಕೆಜೋಳ, ಗೋಧಿ, ಮೆಣಸಿನಕಾಯಿ, ಟೊಮೆಟೊ, ತುಳಸಿ, ಅರಳಿ, ಬೀಟೆ ಮರ, ಆಲ, ಮಾವು, ನೇರಳೆ, ಸೀಬೆ, ದಾಳಿಂಬೆ, ಪಪ್ಪಾಯ, ಬಾಳೆ, ನಿಂಬೆ, ಕಬ್ಬು, ಆಲೂಗಡ್ಡೆ, ಕಡಲೆಕಾಯಿ. ಉತ್ತರ: ಕೊಟ್ಟಿರುವ ಎಲ್ಲಾ ಸಸ್ಯಗಳಲ್ಲಿಯೂ ಹೂಗಳು ಇರುತ್ತವೆ. ಆದರೆ ತುಳಸಿ, ಅರಳಿ, ಕಬ್ಬು ಮುಂತಾದ ಕೆಲವು ಸಸ್ಯಗಳಲ್ಲಿ ಹೂಗಳು ಗೋಚರಿಸುವುದಿಲ್ಲ. ಅವು ತುಂಬಾ ಚಿಕ್ಕದಾಗಿದ್ದು ಅವುಗಳನ್ನು ಬದಿಗಳಿಂದ ನೋಡಲಾಗುವುದಿಲ್ಲ. ಮಾವು, ನೇರಳೆ, ಸೀಬೆ, ದಾಳಿಂಬೆ, ಪಪ್ಪಾಯ, ಬಾಳೆ, ನಿಂಬೆ, ಕಬ್ಬು, ಆಲೂಗಡ್ಡೆ, ಕಡಲೆಕಾಯಿ ಮುಂತಾದವುಗಳಲ್ಲಿ ಹೂಗಳು ಕಾಣಿಸುತ್ತವೆ. ಪ್ರಶ್ನೆ 11. ಆಹಾರವನ್ನು ತಯಾರಿಸುವ ಸಸ್ಯದ ಭಾಗ ಮತ್ತು ಕ್ರಿಯೆಯನ್ನು ಹೆಸರಿಸಿ. ಉತ್ತರ: ಆಹಾರವನ್ನು ತಯಾರಿಸುವ ಸಸ್ಯಗಳ ಭಾಗವೆಂದರೆ ಎಲೆ. ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 12. ಹೂವಿನ ಯಾವ ಭಾಗದಲ್ಲಿ ನೀವು ಅಂಡಾಶಯವನ್ನು ಕಾಣುತ್ತೀರಿ? ಉತ್ತರ: ಶಲಾಕೆಯ ಅತ್ಯಂತ ಕೆಳಭಾಗ ಅಂಡಾಶಯವನ್ನು ಹೊಂದಿರುವ ಹೂವಿನ ಭಾಗವಾಗಿದೆ. ಪ್ರಶ್ನೆ 13. ಪುಷ್ಪಪತ್ರಗಳು ಪ್ರತ್ಯೇಕವಿರುವ ಮತ್ತು ಪುಷ್ಪಪತ್ರಗಳು ಸೇರಿರುವ 2 ಸಸ್ಯಗಳನ್ನು ಹೆಸರಿಸಿ. ಉತ್ತರ: ಪುಷ್ಪಪತ್ರ ಸೇರಿರುವ ಸಸ್ಯಗಳು ಪೆರಿವಿಂಕಲ್ ಮತ್ತು ದಾಸವಾಳ. ಪುಷ್ಪಪತ್ರಗಳು ಪ್ರತ್ಯೇಕವಾಗಿರುವ ಸಸ್ಯಗಳು ಗುಲಾಬಿ ಮತ್ತು ಮ್ಯಾಗ್ನೋಲಿಯಾ. ವಿಜ್ಞಾನ ಅಧ್ಯಾಯ 8. ದೇಹದ ಚಲನೆಗಳು. ಬಿಟ್ಟ ಸ್ಥಳಗಳನ್ನು ತುಂಬಿ. 1. ಮೂಳೆಗಳಲ್ಲಿರುವ ಕೀಲುಗಳು ದೇಹದ ಡ್ಯಾಶ್ಗೆ ಸಹಾಯ ಮಾಡುತ್ತವೆ. ಉತ್ತರ: ಚಲನೆಗೆ. 2. ಮೂಳೆ ಮತ್ತು ಮೃದ್ವಸ್ಥಿಗಳ ಸಂಯೋಜನೆಯು ದೇಹದ ಡ್ಯಾಶ್ ಅನ್ನು ಉಂಟುಮಾಡುತ್ತದೆ. ಉತ್ತರ: ಅಸ್ಥಿಪಂಜರ. 3. ಮೊಣಕೈನ ಬಳಿಯಿರುವ ಮೂಳೆಗಳು ಡ್ಯಾಶ್ ಕೀಲಿನಿಂದ ಸೇರಿವೆ. ಉತ್ತರ: ಬೀಜಗಾರಿ. 4. ಚಲನೆಯ ಸಮಯದಲ್ಲಿ ಸ್ನಾಯುನ ಡ್ಯಾಶ್ ಮೂಳೆಗಳನ್ನು ಎಳೆಯುತ್ತವೆ. ಉತ್ತರ: ಸಂಕೋಚನವು. ಈ ಕೆಳಗಿನ ವಾಕ್ಯಗಳಲ್ಲಿ ಸರಿ ಮತ್ತು ತಪ್ಪು ತಿಳಿಸಿ. 1. ಎಲ್ಲ ಪ್ರಾಣಿಗಳ ಚಲನೆ ಮತ್ತು ಸ್ಥಾನಾಂತರ ಒಂದೇ ರೀತಿ ಇರುತ್ತದೆ. ಈ ವಾಕ್ಯ ತಪ್ಪಾಗಿದೆ. 2. ಮೂಳೆಗಳಿಗಿಂತ ಮೃದ್ವಸ್ಥಿಗಳು ಗಟ್ಟಿ. ಈ ವಾಕ್ಯ ತಪ್ಪಾಗಿದೆ. 3. ಕೈಬೆರಳಿನ ಮೂಳೆಗಳಿಗೆ ಕೀಲುಗಳಿರುವುದಿಲ್ಲ. ಈ ವಾಕ್ಯ ತಪ್ಪಾಗಿದೆ. 4. ಮುಂದೋಳಿನಲ್ಲಿ 2 ಮೂಳೆಗಳಿವೆ. ಈ ವಾಕ್ಯ ಸರಿಯಾಗಿದೆ. 5. ಜೇಡಗಳಿಗೆ ಹೊರ ಕಂಕಳವಿರುತ್ತದೆ. ಈ ವಾಕ್ಯ ಸರಿಯಾಗಿರುತ್ತದೆ. 3. ಕಾಲಂ 1ರಲ್ಲಿರುವ ಅಂಶಗಳನ್ನು ಕಾಲಂ 2ರಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ.
ಮಕ್ಕಳೇ, ಇಲ್ಲಿ ಹೊಂದಿಸಿ ಬರೆಯಲಾಗಿದೆ. ಮೇಲ್ದವಡೆ ಒಂದು ಚಲಿಸಲಾರದ ಕೀಲು. ಮೀನು ದೇಹದ ಮೇಲೆ ಈಜು ರೆಕ್ಕೆಗಳಿವೆ. ಪಕ್ಕೆಲುಬುಗಳು ಹೃದಯವನ್ನು ರಕ್ಷಿಸುತ್ತವೆ. ಬಸವನ ಹುಳು ನಿಧಾನಗತಿಯಲ್ಲಿ ಚಲನೆಯನ್ನು ಪ್ರದರ್ಶಿಸುತ್ತದೆ. ಜಿರಳೆ ಬಾಹ್ಯ ಕಂಕಲವಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಗೋಲ ಮತ್ತು ಹುಳಿಕೀಲು ಎಂದರೇನು? ಉತ್ತರ: ಒಂದು ಮೂಳೆಯ ಗುಂಡಾದ ತುದಿಯು ಇತರ ಮೂಳೆಯ ಟೊಳ್ಳಾದ ಜಾಗಕ್ಕೆ ಹೊಂದಿಕೊಳ್ಳುತ್ತದೆ. ಇದನ್ನು ಗೋಳ ಮತ್ತು ಹುಳಿಕೀಲು ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 2. ತಲೆಬುರುಡೆಯಲ್ಲಿ ಚಲಿಸುವ ಮೂಳೆಗಳು ಯಾವುವು? ಉತ್ತರ: ತಲೆಬುರುಡೆಯಲ್ಲಿ ಕೆಳ ದವಡೆಯ ಮೂಳೆಗಳು ಮಾತ್ರ ಚಲಿಸಬಲ್ಲದು. 3. ನಮ್ಮ ಮೊಣಕೈ ಹಿಮ್ಮುಖವಾಗಿ ಚಲಿಸುವುದಿಲ್ಲ ಏಕೆ? ಉತ್ತರ: ನಮ್ಮ ಮೊಣಕೈ ಹಿಂದಕ್ಕೆ ಚಲಿಸಲು ಸಾಧ್ಯವಿಲ್ಲ, ಏಕೆಂದರೆ ಮೊಣಕೈ ಒಂದು ಬೀಜಗಾರಿ ಕೀಲು ಹೊಂದಿದ್ದು ಅದು ಕೇವಲ ಒಂದು ದಿಕ್ಕಿನಲ್ಲಿ ಚಲಿಸುವಂತೆ ಮಾಡುತ್ತದೆ. ಅಧ್ಯಾಯ 9. ಜೀವಿಗಳು, ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು. ಪ್ರಶ್ನೆ 1. ಆವಾಸ ಸ್ಥಾನ ಎಂದರೇನು? ಉತ್ತರ: ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆವಾಸ ಸ್ಥಾನ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 2. ಮರುಭೂಮಿಯಲ್ಲಿ ಬದುಕಲು ಪಾಪಾಸುಗಳ್ಳಿ ಹೇಗೆ ಹೊಂದಿಕೊಂಡಿದೆ? ಉತ್ತರ: ಮರುಭೂಮಿಯಲ್ಲಿ ಬದುಕಲು ಪಾಪಾಸುಗಳ್ಳಿಯು ದಪ್ಪನೆಯ ಮೇಣದಂತಹ ಪದರದಿಂದ ಆವೃತವಾಗಿರುವ ಕಾಂಡವನ್ನು ಹೊಂದಿದೆ. ಇದು ತನ್ನ ಅಂಗಾಂಶಗಳಲ್ಲಿ ನೀರನ್ನು ಉಳಿಸಿಕೊಳ್ಳಲು ಸಹಾಯಕವಾಗುತ್ತದೆ. ಎಲೆಗಳು ಮುಳ್ಳುಗಳಾಗಿ ಪರಿವರ್ತನೆಯಾಗಿದೆ. ಇದರಿಂದ ನೀರು ಹೊರ ಹೋಗುವ ಪ್ರಮಾಣ ಕಡಿಮೆ ಆಗಲು ಅನುಕೂಲವಾಗಿದೆ. ಸೌರಶಕ್ತಿಯ ಸಹಾಯದಿಂದ ದ್ಯುತಿಸಂಶ್ಲೇಷಣೆ ಮಾಡುತ್ತದೆ. ನೀರಿನ ಅಗತ್ಯಕ್ಕಾಗಿ ಅವುಗಳ ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ಹೋಗುತ್ತದೆ. ಬಿಟ್ಟ ಸ್ಥಳ ತುಂಬಿರಿ. ಒಂದು ನಿರ್ದಿಷ್ಟ ಆವಾಸ ಸ್ಥಾನದಲ್ಲಿ ಸಸ್ಯ ಅಥವಾ ಪ್ರಾಣಿ ಬದುಕಲು ಸಾಮರ್ಥ್ಯವನ್ನು ನೀಡುವ ನಿರ್ದಿಷ್ಟ ಲಕ್ಷಣವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಉತ್ತರ: ಹೊಂದಾಣಿಕೆ. 2. ಭೂಮಿಯ ಮೇಲೆ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳ ಆವಾಸಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ: ಭೂ ಆವಾಸ. 3. ನೀರಿನಲ್ಲಿ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳ ಆವಾಸವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ: ಜಲ ಆವಾಸ. 4. ಮಣ್ಣು, ನೀರು ಮತ್ತು ಗಾಳಿ ಆವಾಸ ಸ್ಥಾನದ ಡ್ಯಾಶ್ ಅಂಶಗಳು. ಉತ್ತರ: ಅಜೈವಿಕ. 5. ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಲಿನ ಪರಿಸರದಲ್ಲಿರುವ ಬದಲಾವಣೆಗೆ ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ: ಪ್ರಚೋದನೆಗಳು. ಪ್ರಶ್ನೆ 4. ಕೆಳಗಿನ ಪಟ್ಟಿಯಲ್ಲಿ ನಿರ್ಜೀವಿಗಳು ಯಾವುವು? ಉತ್ತರ: ನಿರ್ಜೀವಿಗಳು ನೇಗಿಲು, ಹೊಲಿಗೆ ಯಂತ್ರ, ರೇಡಿಯೋ, ದೋಣಿ. ಪ್ರಶ್ನೆ 5. ಜೀವಿಗಳ ಯಾವುದಾದರೂ 2 ಲಕ್ಷಣಗಳನ್ನು ತೋರಿಸುವ ನಿರ್ಜೀವ ವಸ್ತುವಿಗೆ ಒಂದು ಉದಾಹರಣೆ ನೀಡಿ. ಉತ್ತರ: ಜೀವಿಗಳ 2 ಲಕ್ಷಣಗಳನ್ನು ತೋರಿಸುವ ನಿರ್ಜೀವ ವಸ್ತುವಿಗೆ ಒಂದು ಉದಾಹರಣೆ ವಾಹನ. ಅದು ಶಬ್ದ ಮಾಡುತ್ತದೆ ಹಾಗೂ ಚಲಿಸುತ್ತದೆ. ಪ್ರಶ್ನೆ 6. ಈ ಕೆಳಗೆ ಪಟ್ಟಿ ಮಾಡಿರುವ ನಿರ್ಜೀವ ವಸ್ತುಗಳಲ್ಲಿ ಯಾವುದು ಈ ಹಿಂದೆ ಜೀವಿಗಳ ಒಂದು ಭಾಗವಾಗಿತ್ತು? ಉತ್ತರ: ಬೆಣ್ಣೆ, ಹದ ಮಾಡಿದ ಚರ್ಮ, ಅಡುಗೆ ಎಣ್ಣೆ, ಸೇಬು, ರಬ್ಬರ್ ಇವು ಈ ಹಿಂದೆ ಜೀವಿಗಳ ಒಂದು ಭಾಗವಾಗಿತ್ತು. ಪ್ರಶ್ನೆ 7. ಜೀವಿಗಳ ಗುಣಲಕ್ಷಣಗಳನ್ನು ನೀಡಿ. ಉತ್ತರ: ಜೀವಿಗಳಲ್ಲಿ ಕೆಲವು ಸಾಮಾನ್ಯ ಲಕ್ಷಣಗಳಿರುತ್ತವೆ. ಅವುಗಳಿಗೆ ಆಹಾರ ಬೇಕು, ಅವುಗಳು ಉಸಿರಾಡುತ್ತವೆ ಮತ್ತು ತ್ಯಾಜ್ಯ ವಿಸರ್ಜಿಸುತ್ತವೆ. ಸುತ್ತಮುತ್ತಲಿನ ಪರಿಸರಕ್ಕೆ ಪ್ರತಿಕ್ರಿಯಿಸುತ್ತವೆ, ಬೆಳೆಯುತ್ತವೆ ಹಾಗೂ ಚಲನೆಯನ್ನು ತೋರಿಸುತ್ತವೆ. ಹುಟ್ಟು ಮತ್ತು ಸಾವನ್ನು ಹೊಂದಿವೆ. ಪ್ರಶ್ನೆ 8. ಹುಲ್ಲುಗಾವಲಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಅಲ್ಲಿ ಜೀವಿಸಲು ವೇಗವಾಗಿ ಓಡುವುದು ಮುಖ್ಯ ಏಕೆ ವಿವರಿಸಿ. ಸುಳಿವು: ಹುಲ್ಲುಗಾವಲು ಆವಾಸದಲ್ಲಿ ಪ್ರಾಣಿಗಳು ಅವಿತುಕೊಳ್ಳಲು ಕೆಲವೇ ಮರಗಳು ಅಥವಾ ಸ್ಥಳಗಳಿರುತ್ತವೆ. ಉತ್ತರ: ಹುಲ್ಲುಗಾವಲಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಅಲ್ಲಿ ಜೀವಿಸಲು ವೇಗವಾಗಿ ಓಡುವುದು ಮುಖ್ಯ. ಕಾರಣವೇನೆಂದರೆ ಪ್ರಾಣಿ ಪಕ್ಷಿಗಳ ತಿಳಿ ಕಂದು ಬಣ್ಣವು ಒಣ ಹುಲ್ಲುಗಾವಲಿನ ಹುಲ್ಲಿನಂತೆ ಇರುತ್ತದೆ. ಪ್ರಾಣಿಗಳಾದ ಜಿಂಕೆ, ಮೊಲ ಇತ್ಯಾದಿಗಳು ಹುಲ್ಲು ತಿನ್ನಲು ಬಂದಾಗ ಸಮೀಪದಲ್ಲಿಯೇ ಅಡಗಿ ಕುಳಿತಿರುವ ಭಕ್ಷಕ ಪ್ರಾಣಿಗಳಿಂದ ತಪ್ಪಿಸಿಕೊಂಡು ವೇಗವಾಗಿ ಓಡಿ ತಮ್ಮ ಜೀವ ಉಳಿಸಿಕೊಳ್ಳುವುದು ಮುಖ್ಯವಾಗಿದೆ. ಅಷ್ಟೇ ಅಲ್ಲದೆ ಹುಲ್ಲುಗಾವಲು ಆವಾಸದಲ್ಲಿ ಪ್ರಾಣಿಗಳು ಅವಿತುಕೊಳ್ಳಲು ಕೆಲವೇ ಮರಗಳು ಮತ್ತು ಸ್ಥಳಗಳಿರುತ್ತವೆ. ಹಾಗೆಯೇ ಭಕ್ಷಕ ಪ್ರಾಣಿಗಳು ವೇಗವಾಗಿ ಓಡಿ ಬೇಟೆಯಾಡುವುದು ಅವು ಬದುಕುಳಿಯಲು ಅವಶ್ಯಕವಾಗಿದೆ. 6ನೇ ತರಗತಿ ವಿಜ್ಞಾನ. ಅಧ್ಯಾಯ 10. ಚಲನೆ ಮತ್ತು ದೂರಗಳ ಅಳತೆ. ಪ್ರಶ್ನೆ 1. ನೆಲ, ನೀರು ಮತ್ತು ಗಾಳಿಯಲ್ಲಿನ ಸಾರಿಗೆಗಳ ವಿಧಗಳಿಗೆ ತಲಾ 2 ಉದಾಹರಣೆಗಳನ್ನು ನೀಡಿ. ನೆಲ ಸಾರಿಗೆಗೆ ಉದಾಹರಣೆಗಳೆಂದರೆ ಬಸ್ಸುಗಳು, ಚಕ್ರ ಬಂಡಿಗಳು. ನೀರಿನ ಸಾರಿಗೆಗೆ ಉದಾಹರಣೆಗಳೆಂದರೆ ಹಡಗುಗಳು, ದೋಣಿಗಳು. ಗಾಳಿಯಲ್ಲಿನ ಸಾರಿಗೆಗೆ ಉದಾಹರಣೆಗಳೆಂದರೆ ವಿಮಾನಗಳು, ಹೆಲಿಕಾಪ್ಟರ್ಗಳು. 2 ಬಿಟ್ಟ ಸ್ಥಳಗಳನ್ನು ತುಂಬಿ.
1 ಮೀಟರ್ ಎಂದರೆ ಡ್ಯಾಶ್ ಸಿಎಂ. ಉತ್ತರ 100. 5 ಕಿಲೋಮೀಟರ್ ಎಂದರೆ ಡ್ಯಾಶ್ ಎಂ. ಉತ್ತರ 5000. 3 ಉಯ್ಯಾಲೆಯಲ್ಲಿನ ಮಗುವಿನ ಚಲನೆಯು ಡ್ಯಾಶ್ ಚಲನೆ. ಉತ್ತರ ಆವರ್ತಕ. 4 ಹೊಲಿಗೆ ಯಂತ್ರದ ಸೂಜಿಯ ಚಲನೆಯು ಡ್ಯಾಶ್ ಚಲನೆ. ಉತ್ತರ ಆವರ್ತಕ. 5 ಬೈಸಿಕಲ್ನ ಚಕ್ರದ ಚಲನೆಯು ಡ್ಯಾಶ್ ಚಲನೆ. ಉತ್ತರ ಆವರ್ತಕ ಚಲನೆ ಮತ್ತು ಸರಳ ರೇಖೀಯ ಚಲನೆ. ಪ್ರಶ್ನೆ 3 ಉದ್ದದ ಆದರ್ಶ ಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ ಏಕೆ? ಉತ್ತರ ಹೆಜ್ಜೆಯ ಗಾತ್ರವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಉದ್ದವನ್ನು ಅಳೆಯಲು ಇಬ್ಬರು ವ್ಯಕ್ತಿಗಳ ಹೆಜ್ಜೆಯನ್ನು ಕ್ರಮವಾಗಿ ಬಳಸಿದರೆ 2 ಅಂತರಗಳು ಸಮಾನವಾಗಿರುವುದಿಲ್ಲ. ಹೀಗಾಗಿ ಉದ್ದದ ಆದರ್ಶ ಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ. ಪ್ರಶ್ನೆ 4 ಈ ಕೆಳಗಿನ ಉದ್ದಗಳನ್ನು ಅವುಗಳ ಪರಿಮಾಣದ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಉತ್ತರ ಕೆಳಗೆ ಬರೆಯಲಾಗಿದೆ. 1 ಮಿಲಿಮೀಟರ್ 1 ಸೆಂಟಿಮೀಟರ್ 1 ಮೀಟರ್ 1 ಕಿಲೋಮೀಟರ್. ಪ್ರಶ್ನೆ 5 ಒಬ್ಬ ವ್ಯಕ್ತಿ ಎತ್ತರ 1.65 ಮೀಟರ್. ಇದನ್ನು ಸಿಎಂ ಮತ್ತು ಎಂಎಂಗಳಲ್ಲಿ ವ್ಯಕ್ತಪಡಿಸಿ. ಉತ್ತರ ಈ ರೀತಿಯಾಗಿದೆ. ಪ್ರಶ್ನೆ 6 ರಾಧಾಳ ಮನೆ ಮತ್ತು ಅವಳ ಶಾಲೆಯ ನಡುವಿನ ಅಂತರ 3250 ಮೀಟರ್. ಈ ಅಂತರವನ್ನು ಕಿಲೋಮೀಟರ್ನಲ್ಲಿ ವ್ಯಕ್ತಪಡಿಸಿ. ಉತ್ತರವನ್ನು ಈ ರೀತಿಯಾಗಿ ಬರೆಯಲಾಗಿದೆ. ಪ್ರಶ್ನೆ 7 ಒಂದು ಏಣಿಗೆ ಸೂಜಿಯ ಉದ್ದವನ್ನು ಅಳೆಯುವಾಗ ಸ್ಕೇಲ್ನ ಒಂದು ಬದಿಯ ಅಳತೆ 3.0 ಸಿಎಂ ಮತ್ತು ಇನ್ನೊಂದು ಬದಿಯ ಅಳತೆ 33.1 ಸಿಎಂ ಆಗಿದೆ. ಹಾಗಾದರೆ ಸೂಜಿಯ ಉದ್ದವೆಷ್ಟು? ಉತ್ತರ 2 ವಾಚಕಗಳನ್ನು ಕಳೆಯುವುದರ ಮೂಲಕ ನೀಡಲಾಗಿದೆ. ಅಂದರೆ 33.1 ಮೈನಸ್ 3.0 ಈಕ್ವಲ್ 30.1 ಸಿಎಂ ಆಗಿದೆ. ಪ್ರಶ್ನೆ 8 ಬೈಸಿಕಲ್ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ಗಳ ನಡುವೆ ಇರುವ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ಬರೆಯಿರಿ. ಉತ್ತರ ಬೈಸಿಕಲ್ ಮತ್ತು ಸೀಲಿಂಗ್ ಫ್ಯಾನ್ನ ಚಲನೆಯ ನಡುವಿನ ಸಾಮ್ಯತೆಗಳು. ಸೀಲಿಂಗ್ ಫ್ಯಾನ್ ಮತ್ತು ಬೈಸಿಕಲ್ ಚಕ್ರಗಳನ್ನು ಒಂದೇ ಹಂತದಲ್ಲಿ ಜೋಡಿಸಲಾಗಿದೆ. 2 ಆಯಾ ಸ್ಥಿರ ಬಿಂದುವಿನಲ್ಲಿ ತಿರುಗುವ ಚಲನೆಯನ್ನು ಹೊಂದಿವೆ. ಬೈಸಿಕಲ್ ಮತ್ತು ಸೀಲಿಂಗ್ ಫ್ಯಾನ್ನ ಚಲನೆಯ ನಡುವೆ ಇರುವ ಭಿನ್ನತೆ. ಬೈಸಿಕಲ್ ಚಕ್ರಗಳು ಆವರ್ತಕ ಚಲನೆಯ ಜೊತೆಗೆ ಸರಳ ರೇಖೀಯ ಚಲನೆಯನ್ನು ತೋರುತ್ತವೆ. ಆದರೆ ಸೀಲಿಂಗ್ ಫ್ಯಾನ್ ಒಂದೇ ಕಡೆ ಇದ್ದು ತಿರುಗುವ ಚಲನೆಯನ್ನು ಮಾತ್ರ ತೋರುತ್ತದೆ. ಪ್ರಶ್ನೆ 9 ಅಂತರವನ್ನು ಅಳೆಯಲು ರಬ್ಬರ್ನಂತಹ ಸ್ಥಿತಿಸ್ಥಾಪಕ ವಸ್ತುವನ್ನು ಅಳತೆ ಪಟ್ಟಿಯಂತೆ ಬಳಸಲು ನೀವು ಏಕೆ ಬಯಸುವುದಿಲ್ಲ? ಅಂತಹ ಟೇಪನ್ನು ಬಳಸಿ ಅಳೆದುದನ್ನು ಇತರರಿಗೆ ಹೇಳುವಾಗ ನೀವು ಎದುರಿಸುವ ಸಮಸ್ಯೆಗಳ್ಯಾವುವು? ಉತ್ತರ ಸ್ಥಿತಿಸ್ಥಾಪಕ ಅಳತೆ ಟೇಪ್ ವಿಸ್ತರಿಸಬಹುದಾಗಿದೆ. ದೂರವನ್ನು ಅಳೆಯಲು ಇದನ್ನು ಬಳಸಲಾಗುವುದಿಲ್ಲ, ಏಕೆಂದರೆ ಟೇಪ್ನ ಎಳೆತದಿಂದ ಉದ್ದವು ಬದಲಾಗಬಹುದು. ಪರಿಣಾಮವಾಗಿ ಅಳತೆ ಮಾಡಿದ ಉದ್ದವು ಸರಿಯಾಗಿರುವುದಿಲ್ಲ. ಸ್ಥಿತಿಸ್ಥಾಪಕ ಟೇಪ್ ಬಳಸಿ ನಾವು ಒಂದು ನಿರ್ದಿಷ್ಟ ದೂರವನ್ನು 2 ಬಾರಿ ಅಳೆಯುತ್ತಿದ್ದರೆ ಪ್ರತಿ ಬಾರಿಯೂ ಒಂದೇ ಉದ್ದಕ್ಕೆ ನಾವು ವಿಭಿನ್ನ ಮೌಲ್ಯಗಳನ್ನು ಪಡೆಯುವ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಪ್ರಶ್ನೆ 10 ಆವರ್ತಕ ಚಲನೆಗೆ 2 ಉದಾಹರಣೆಗಳನ್ನು ನೀಡಿ. ಉತ್ತರ ಆವರ್ತಕ ಚಲನೆಯ ಉದಾಹರಣೆಗಳು 1 ಲೋಲಾಕದ ಚಲನೆ 2 ಜೋಕಾಲಿ ಮೇಲೆ ಕುಳಿತ ಹುಡುಗನ ಚಲನೆ. ವಿಜ್ಞಾನ ಅಧ್ಯಾಯ 11 ಬೆಳಕು ಛಾಯೆಗಳು ಮತ್ತು ಪ್ರತಿಫಲನಗಳು. ಪ್ರಶ್ನೋತ್ತರ. ಪ್ರಶ್ನೆ 1 ಅಪಾರದರ್ಶಕ ವಸ್ತುಗಳ ಬಗ್ಗೆ ಅರಿಯಲು ಸಹಾಯ ಮಾಡುವ ಈ ಬಾಕ್ಸ್ಗಳನ್ನು ಪುನರ್ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸಿ. ಅರ್ಥಪೂರ್ಣ ವಾಕ್ಯ ಅಪಾರದರ್ಶಕ ವಸ್ತುಗಳು ಛಾಯೆಯನ್ನು ಉಂಟು ಮಾಡುತ್ತವೆ. ಪ್ರಶ್ನೆ 2 ಈ ಕೆಳಗೆ ನೀಡಿರುವ ವಸ್ತು ಅಥವಾ ಸಾಮಗ್ರಿಗಳನ್ನು ಪಾರದರ್ಶಕ, ಅಪಾರದರ್ಶಕ, ಅರೆ ಪಾರದರ್ಶಕ ಮತ್ತು ಸ್ವಯಂ ಪ್ರಕಾಶ ಅಥವಾ ಸ್ವಯಂ ಪ್ರಕಾಶರಹಿತ ವಸ್ತುಗಳಾಗಿ ವಿಂಗಡಿಸಿ ಬರೆಯಿರಿ. ಪಾರದರ್ಶಕ ಗಾಳಿ, ನೀರು, ಸಮತಲ ಗಾಜಿನ ಹಾಳೆ. ಅಪಾರದರ್ಶಕ ಬಂಡೆಯ ಚೂರಿ, ಅಲ್ಯೂಮಿನಿಯಂ ಹಾಳೆ, ಮರದ ಹಲಗೆ, ಸೀಡಿ, ಕೆಂಪಗೆ ಕಾದ ಕಬ್ಬಿಣದ ತುಂಡು, ಕೊಡೆ, ಗೋಡೆ, ಕಾರ್ಬನ್ ಹಾಳೆ, ಕಾರ್ಡ್ಬೋರ್ಡ್ ಹಾಳೆ. ಅರೆ ಪಾರದರ್ಶಕ ಪಾಲಿಥಿನ್ ಹಾಳೆ, ಹೊಗೆ, ಹಿಮ, ಗ್ಯಾಸ್, ಬರ್ನರ್ನ ಜ್ವಾಲೆ, ಸೋಲೋಫೋನ್ ಹಾಳೆ, ತಂತಿಯ ಬಳೆ, ಸೀಮೆ ಎಣ್ಣೆ. ಸ್ವಯಂ ಪ್ರಕಾಶ ಉರಿಯುತ್ತಿರುವ ಪ್ರತಿದೀಪ್ತಿ ಕೊಳವೆ, ಉರಿಯುತ್ತಿರುವ ಟಾರ್ಚ್, ಸೂರ್ಯ, ಮಿಣುಕು ಹುಳು, ಚಂದ್ರ. ಪ್ರಶ್ನೆ 3 ಒಂದು ರೀತಿಯಲ್ಲಿ ಹಿಡಿದರೆ ವೃತ್ತಾಕಾರದ ಛಾಯೆ, ಇನ್ನೊಂದು ರೀತಿಯಲ್ಲಿ ಹಿಡಿದರೆ ಆಯತಾಕಾರದ ಛಾಯೆಯನ್ನು ಉಂಟು ಮಾಡುವ ಒಂದು ಆಕೃತಿಯನ್ನು ಸೃಷ್ಟಿಸುವ ಬಗ್ಗೆ ಆಲೋಚಿಸುವಿರಾ? ಹೌದು. ಸೂರ್ಯನ ಬೆಳಕಿನಲ್ಲಿ ಸಿಲಿಂಡರ್ ಅನ್ನು ಹಿಡಿದಾಗ ಸೂರ್ಯನಿಗೆ ಸಂಬಂಧಿಸಿದ ಅದರ
ದೃಷ್ಟಿಕೋನವನ್ನು ಅವಲಂಬಿಸಿ ವೃತ್ತಾಕಾರದ ನೆರಳು ಅಥವಾ ಆಯತಾಕಾರದ ನೆರಳನ್ನು ಪಡೆಯಬಹುದು. ಸಿಲಿಂಡರ್ನ ಮೇಲ್ಭಾಗವು ಸೂರ್ಯನನ್ನು ಎದುರಿಸಿದಾಗ ನಂತರವು ವೃತ್ತಾಕಾರದ ನೆರಳು ರೂಪುಗೊಳ್ಳುತ್ತದೆ. ಮತ್ತೊಂದೆಡೆ ಸಿಲಿಂಡರಿನ ಬದಿಯು ಸೂರ್ಯನನ್ನು ಎದುರಿಸಿದಾಗ ನಂತರ ಆಯತಾಕಾರದ ನೆರಳು ರೂಪುಗೊಳ್ಳುತ್ತದೆ. ಪ್ರಶ್ನೆ 4. ಒಂದು ಸಂಪೂರ್ಣ ಕತ್ತಲಾದ ಕೊಠಡಿಯಲ್ಲಿ ನಿಮ್ಮ ಎದುರಿಗೆ ದರ್ಪಣವನ್ನು ಹಿಡಿದುಕೊಂಡರೆ ದರ್ಪಣದಲ್ಲಿ ನಿಮ್ಮ ಪ್ರತಿಬಿಂಬವು ಕಾಣುವುದೇ? ಉತ್ತರ: ಇಲ್ಲ. ನಮ್ಮ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನೋಡಲು ನಮಗೆ ಸಾಧ್ಯವಾಗುವುದಿಲ್ಲ. ಕನ್ನಡಿಯಿಂದ ಬೆಳಕು ಪ್ರತಿಫಲಿಸಿದಾಗ ವಸ್ತುವಿನ ಚಿತ್ರವು ರೂಪುಗೊಳ್ಳುತ್ತದೆ. ಕೋಣೆಯಲ್ಲಿ ಬೆಳಕಿನ ಮೂಲವಿಲ್ಲದ ಕಾರಣ ಯಾವುದೇ ಚಿತ್ರವು ರೂಪುಗೊಳ್ಳುವುದಿಲ್ಲ. 6ನೇ ತರಗತಿ ವಿಜ್ಞಾನ ಅಧ್ಯಾಯ 12 ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು. ಬಿಟ್ಟ ಸ್ಥಳಗಳನ್ನು ತುಂಬಿ. 1. ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ಸಾಧನ ಡ್ಯಾಶ್. ಉತ್ತರ: ಸ್ವಿಚ್. ವಿದ್ಯುತ್ ಕೋಶದಲ್ಲಿ ಡ್ಯಾಶ್ ಆಗ್ರಗಳಿವೆ. ಉತ್ತರ: 2. ಕೆಳಗಿನ ಹೇಳಿಕೆಗಳನ್ನು ಸರಿ ಅಥವಾ ತಪ್ಪು ಎಂದು ಗುರುತು ಮಾಡಿ. 1. ಲೋಹಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುತ್ತದೆ. ಹೇಳಿಕೆ ಸರಿಯಾಗಿದೆ. 2. ಲೋಹದಿಂದ ಮಾಡಿದ ತಂತಿಗಳ ಬದಲು ಸೆಣಬಿನ ದಾರವನ್ನು ವಿದ್ಯುತ್ ಮಂಡಲ ರಚಿಸಲು ಬಳಸಬಹುದು. ಹೇಳಿಕೆ ತಪ್ಪಾಗಿದೆ. 3. ವಿದ್ಯುತ್ ಪ್ರವಾಹವು ಥರ್ಮೋಕೋಲ್ ಹಾಳೆಯ ಮೂಲಕ ಪ್ರವಹಿಸಬಲ್ಲದು. ಈ ಹೇಳಿಕೆ ತಪ್ಪಾಗಿದೆ. ಪ್ರಶ್ನೆ 3. ಚಿತ್ರ 12.13ರಲ್ಲಿ ತೋರಿಸಿರುವ ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ ಏಕೆಂದು ವಿವರಿಸಿ. ಉತ್ತರ: ಚಿತ್ರದಲ್ಲಿ ತೋರಿಸಿರುವ ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ ಏಕೆಂದರೆ ಟೆಸ್ಟರ್ ಅಥವಾ ಸ್ಕ್ರೂಡ್ರೈವರ್ನ ಒಂದು ತುದಿ ಪ್ಲಾಸ್ಟಿಕ್ ವಿದ್ಯುತ್ ಆವಾಹಕವಾಗಿದ್ದು ಅದರ ಮೂಲಕ ವಿದ್ಯುತ್ ಹರಿಯುವುದಿಲ್ಲ. ಆದ್ದರಿಂದ ಬಲ್ಬ್ ಬೆಳಗುವುದಿಲ್ಲ. ಪ್ರಶ್ನೆ 4. ಚಿತ್ರ 12.14ರಲ್ಲಿ ತೋರಿಸಿರುವ ಬಲ್ಬ್ ಬೆಳಗುವಂತೆ ಮಾಡಲು 2 ತಂತಿಗಳ ಸ್ವತಂತ್ರ ತುದಿಯನ್ನು ಎಲ್ಲಿಗೆ ಸೇರಿಸಬೇಕು ಎಂಬುದನ್ನು ಸೂಚಿಸುವಂತೆ ಚಿತ್ರವನ್ನು ಪೂರ್ಣಗೊಳಿಸಿ. ಚಿತ್ರವನ್ನು ಪೂರ್ಣಗೊಳಿಸಲಾಗಿದೆ. ಪ್ರಶ್ನೆ 5. ವಿದ್ಯುತ್ ಸ್ವಿಚ್ ಅನ್ನು ಉಪಯೋಗಿಸುವ ಉದ್ದೇಶವೇನು? ಅಂತರ್ಗತ ಸ್ವಿಚ್ ಅನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳನ್ನು ಹೆಸರಿಸಿ. ಉತ್ತರ: ಸ್ವಿಚ್ ಎನ್ನುವುದು ವಿದ್ಯುತ್ ಸಾಧನವಾಗಿದ್ದು ಅದನ್ನು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಬಳಸಲಾಗುತ್ತದೆ. ಸ್ವಿಚ್ ಆನ್ ಆಗಿದ್ದರೆ ಪ್ರವಾಹವು ಸರ್ಕ್ಯೂಟ್ ಮೂಲಕ ಹರಿಯಬಹುದು. ಆದಾಗ್ಯೂ ಸ್ವಿಚ್ ಆಫ್ ಆಗಿದ್ದರೆ ಪ್ರವಾಹವು ಸರ್ಕ್ಯೂಟ್ ಮೂಲಕ ಹರಿಯಲು ಸಾಧ್ಯವಿಲ್ಲ. ವಿದ್ಯುತ್ ಉಪಕರಣಗಳಾದ ಟೇಬಲ್ ಫ್ಯಾನ್ಗಳು, ಎಲೆಕ್ಟ್ರಿಕ್ ಲ್ಯಾಂಪ್ಗಳು, ವಾಷಿಂಗ್ ಮಿಷಿನ್, ಜ್ಯೂಸರ್ಗಳು, ಟಿವಿ, ರೇಡಿಯೋ ಇತ್ಯಾದಿಗಳು ಅಂತರ್ಗತ ಸ್ವಿಚ್ ಅನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳು. ಪ್ರಶ್ನೆ 6. ಚಿತ್ರ 12.14ರಲ್ಲಿ ತೋರಿಸಿರುವಂತೆ ಸೇಫ್ಟಿ ಪಿನ್ ಬದಲು ರಬ್ಬರ್ ಬಳಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದರೆ ಬಲ್ಬ್ ಬೆಳಗುವುದೇ? ಉತ್ತರ: ರಬ್ಬರ್ಗಳು ವಿದ್ಯುತ್ನ ಆವಾಹಕಗಳಾಗಿವೆ. ವಿದ್ಯುತ್ ಪ್ರವಾಹವು ಅವುಗಳ ಮೂಲಕ ಹಾದುಹೋಗಲು ಅವು ಅನುಮತಿಸುವುದಿಲ್ಲ. ಮಂಡಲ ಓಪನ್ ಸರ್ಕ್ಯೂಟ್ ಆಗುತ್ತದೆ. ಆದ್ದರಿಂದ ಸೇಫ್ಟಿ ಪಿನ್ ಬದಲು ರಬ್ಬರ್ ಬಳಸಿದರೆ ಬಲ್ಬ್ ಬೆಳಗುವುದಿಲ್ಲ. ಪ್ರಶ್ನೆ 7. ಚಿತ್ರ 12.15ರಲ್ಲಿ ತೋರಿಸಿರುವ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತದೆಯೇ? ಉತ್ತರ: ಬಲ್ಬ್ ಬೆಳಗುವುದಿಲ್ಲ. ಕೋಶದ 2 ತುದಿಗಳು ಒಂದೇ ತುದಿಗೆ ಸಂಪರ್ಕಗೊಂಡಿರುವುದು ಇದಕ್ಕೆ ಕಾರಣ. ಕೋಶದ 2 ತುದಿಗಳನ್ನು ಬಲ್ಬ್ನ 2 ತುದಿಗಳಿಗೆ ಸಂಪರ್ಕಿಸಿದರೆ ಬಲ್ಬ್ ಬೆಳಗುತ್ತದೆ. ಪ್ರಶ್ನೆ 8. ಒಂದು ವಸ್ತುವಿನ ಮೇಲೆ ವಾಹಕ ಟೆಸ್ಟರ್ ಅನ್ನು ಬಳಸಿದಾಗ ಬಲ್ಬ್ ಬೆಳಗುವುದು ಕಂಡುಬಂದಿತು. ಆ ವಸ್ತುವು ವಾಹಕವೇ ಅಥವಾ ಅವಾಹಕವೇ? ವಿವರಿಸಿ. ಉತ್ತರ: ಆ ವಸ್ತು ವಾಹಕ. ಏಕೆಂದರೆ ಆ ವಸ್ತುವನ್ನು ಬಳಸಿದಾಗ ಬಲ್ಬ್ ಬೆಳಗಿದೆ, ಅಂದರೆ ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಅನುವು ಮಾಡಿಕೊಟ್ಟಿದೆ. ಪ್ರಶ್ನೆ 9. ನಿಮ್ಮ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ ಅನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರಿಷಿಯನ್ ರಬ್ಬರ್ ಗ್ಲೌಸ್ ಅನ್ನು ಏಕೆ ಬಳಸಬೇಕು? ವಿವರಿಸಿ. ಉತ್ತರ: ರಬ್ಬರ್ ಗ್ಲೌಸ್ ವಿದ್ಯುತ್ ಆವಾಹಕಗಳಾಗಿವೆ. ಇದು ಎಲೆಕ್ಟ್ರಿಷಿಯನ್ ಅನ್ನು ವಿದ್ಯುತ್ ಆಘಾತ ಹೊಂದುವುದರಿಂದ ಉಳಿಸುತ್ತದೆ. ಅದಕ್ಕಾಗಿಯೇ ನಮ್ಮ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ ರಿಪೇರಿ ಮಾಡುವಾಗ ಎಲೆಕ್ಟ್ರಿಷಿಯನ್ ರಬ್ಬರ್ ಗ್ಲೌಸ್ ಬಳಸಬೇಕು. ಪ್ರಶ್ನೆ 10. ಎಲೆಕ್ಟ್ರಿಷಿಯನ್ ರಿಪೇರಿ ಕೆಲಸಕ್ಕೆ ಬಳಸುವ ಇಕ್ಕಳ ಮತ್ತು ಸ್ಕ್ರೂ ಡ್ರೈವರ್ನಂತಹ ಸಾಧನಗಳು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊದಿಕೆಯನ್ನು ಹೊಂದಿರುತ್ತವೆ ಏಕೆ ನೀವು ವಿವರಿಸಬಲ್ಲಿರಾ? ಉತ್ತರ: ಪ್ಲಾಸ್ಟಿಕ್ ಮತ್ತು ರಬ್ಬರ್ 2 ವಿದ್ಯುತ್ ಆವಾಹಕಗಳಾಗಿದ್ದು ವಿದ್ಯುತ್ ಆಘಾತಗಳಿಂದ ರಕ್ಷಣೆಯನ್ನು ಒದಗಿಸುತ್ತವೆ. ನಮ್ಮ ಅಂಗಾಂಗಗಳು ಮತ್ತು ವಿದ್ಯುತ್ ವಾಹಕಗಳ ನಡುವೆ ಇವು ತಡೆಗೋಡೆಗಳಾಗಿ ಕೆಲಸ ಮಾಡುತ್ತವೆ. 6ನೇ ತರಗತಿ ವಿಜ್ಞಾನ ಅಧ್ಯಾಯ 13 ಕಾಂತಗಳೊಂದಿಗೆ ಆಟ ಪ್ರಶ್ನೋತ್ತರಗಳು. ಕೆಳಗಿನವುಗಳಲ್ಲಿ ಬಿಟ್ಟ ಸ್ಥಳ ತುಂಬಿ. 1. ಕೃತಕ ಕಾಂತಕಗಳು ಡ್ಯಾಶ್ ಮತ್ತು ಡ್ಯಾಶ್ ಗಳಂತಹ ವಿವಿಧ ಆಕಾರಗಳಲ್ಲಿ ತಯಾರಿಸಲ್ಪಡುತ್ತವೆ. ಉತ್ತರ:
ದಂಡಕಾಂತ, ಕುದುರೆ ಲಾಳಾಕಾರ ಮತ್ತು ಸ್ತಂಭಕೃತಿ. 2 ಕಾಂತದ ಕಡೆಗೆ ಆಕರ್ಷಿಸಲ್ಪಡುವ ಪದಾರ್ಥಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ಕಾಂತೀಯ ಪದಾರ್ಥಗಳು. 3 ಕಾಗದವು ಒಂದು ಡ್ಯಾಶ್ ಪದಾರ್ಥ ಅಲ್ಲ. ಉತ್ತರ ಕಾಂತೀಯ. 4 ಪುರಾತನ ದಿನಗಳಲ್ಲಿ ನಾವಿಕರು ದಿಕ್ಕುಗಳನ್ನು ಕಂಡುಹಿಡಿಯಲು ಡ್ಯಾಶ್ ತೂಫು ಹಾಕುತ್ತಿದ್ದರು. ಉತ್ತರ ನೈಸರ್ಗಿಕ ಕಾಂತವನ್ನು. 5 ಕಾಂತವು ಯಾವಾಗಲೂ ಡ್ಯಾಶ್ ಧ್ರುವಗಳನ್ನು ಹೊಂದಿರುತ್ತದೆ. ಉತ್ತರ ಉತ್ತರ ಮತ್ತು ದಕ್ಷಿಣ. ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ. 1 ಸಿಲಿಂಡರ್ ಆಕಾರದ ಕಾಂತಕ್ಕೆ ಒಂದೇ ಒಂದು ಧ್ರುವವಿದೆ. ಹೇಳಿಕೆ ತಪ್ಪಾಗಿದೆ. 2 ಕೃತಕ ಕಾಂತಗಳು ಗ್ರೀಸ್ನಲ್ಲಿ ಕಂಡು ಹಿಡಿಯಲ್ಪಟ್ಟವು. ಹೇಳಿಕೆ ತಪ್ಪಾಗಿದೆ. 3 ಕಾಂತದ ಸ್ವಜಾತೀಯ ಧ್ರುವಗಳು ಒಂದನ್ನೊಂದು ವಿಕರ್ಷಿಸುತ್ತವೆ. ಹೇಳಿಕೆ ಸರಿಯಾಗಿದೆ. 4 ಗರಿಷ್ಠ ಪ್ರಮಾಣದ ಕಬ್ಬಿಣದ ರಜಗಳು ದಂಡಕಾಂತದ ಮಧ್ಯಭಾಗಕ್ಕೆ ಅಂಟಿಕೊಳ್ಳುತ್ತವೆ. ಹೇಳಿಕೆ ತಪ್ಪಾಗಿದೆ. 5 ದಂಡಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ. ಹೇಳಿಕೆ ಸರಿಯಾಗಿದೆ. 6 ಯಾವುದೇ ಸ್ಥಳದಲ್ಲಿ ಪೂರ್ವ ಪಶ್ಚಿಮ ದಿಕ್ಕನ್ನು ಕಂಡುಹಿಡಿಯಲು ದಿಕ್ಸೂಚಿಯನ್ನು ಬಳಸಬಹುದು. ಹೇಳಿಕೆ ಸರಿಯಾಗಿದೆ. 7 ರಬ್ಬರ್ ಒಂದು ಕಾಂತೀಯ ಪದಾರ್ಥ. ಹೇಳಿಕೆ ತಪ್ಪಾಗಿದೆ. ಪ್ರಶ್ನೆ 3 ಪೆನ್ಸಿಲ್ ಶಾರ್ಪ್ನರ್ನನ್ನು ಪ್ಲಾಸ್ಟಿಕ್ನಿಂದ ತಯಾರಿಸಲಾಗಿದ್ದರೂ ಕಾಂತದ 2 ಧ್ರುವಗಳಿಂದ ಅದು ಆಕರ್ಷಿತಗೊಳ್ಳುವುದನ್ನು ಗಮನಿಸಲಾಗಿದೆ. ಅದರ ಕೆಲವು ಭಾಗಗಳನ್ನು ತಯಾರಿಸಲು ಬಳಸಿರಬಹುದಾದ ಪದಾರ್ಥವೊಂದನ್ನು ಹೆಸರಿಸಿ. ಉತ್ತರ ಪೆನ್ಸಿಲ್ ಶಾರ್ಪ್ನರ್ ಅಯಸ್ಕಾಂತದ ಕಡೆಗೆ ಆಕರ್ಷಿತವಾಗುತ್ತದೆ ಏಕೆಂದರೆ ಅದು ಕಬ್ಬಿಣದಿಂದ ಮಾಡಿದ ಬ್ಲೇಡ್ ಅನ್ನು ಹೊಂದಿರುತ್ತದೆ. ಅದು ಕಾಂತೀಯ ವಸ್ತುವಾಗಿದೆ. ಪ್ರಶ್ನೆ 4 ಕಾಂತವೊಂದರ ಒಂದು ಧ್ರುವವು ಮತ್ತೊಂದು ಕಾಂತದ ಇನ್ನೊಂದು ಧ್ರುವದ ಹತ್ತಿರ ಇಟ್ಟಿರುವ ಬೇರೆ ಬೇರೆ ಸ್ಥಾನಗಳನ್ನು ಕಾಲಮ್ 1 ತೋರಿಸುತ್ತದೆ. ಕಾಲಮ್ 2 ಪ್ರತಿ ಸಂದರ್ಭದಲ್ಲಿ ಅವುಗಳ ನಡುವಿನ ಕ್ರಿಯೆಯ ಫಲಿತಾಂಶವನ್ನು ಸೂಚಿಸುತ್ತದೆ. ಇಲ್ಲಿ ಬಿಟ್ಟಿರುವ ಸ್ಥಳವನ್ನು ತುಂಬಿ. ಕಾಲಮ್ 1 ಕಾಲಮ್ 2. ಉತ್ತರ ಉತ್ತರ ವಿಕರ್ಷಣೆ, ಉತ್ತರ ದಕ್ಷಿಣ ಆಕರ್ಷಣೆ, ದಕ್ಷಿಣ ಉತ್ತರ ಆಕರ್ಷಣೆ, ದಕ್ಷಿಣ ದಕ್ಷಿಣ ವಿಕರ್ಷಣೆ. ಪ್ರಶ್ನೆ 5 ಕಾಂತಗಳ ಯಾವುದಾದರೂ 2 ಗುಣಗಳನ್ನು ಬರೆಯಿರಿ. ಉತ್ತರ ಕಬ್ಬಿಣ, ನಿಕೆಲ್ ಅಥವಾ ಕೋಬಾಲ್ಟ್ ಕಾಂತದೆಡೆಗೆ ಆಕರ್ಷಿಸಲ್ಪಡುತ್ತವೆ. ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆ. ಪ್ರಶ್ನೆ 6 ದಂಡಕಾಂತದ ಧ್ರುವಗಳು ಎಲ್ಲಿರುತ್ತವೆ. ಉತ್ತರ ದಂಡಕಾಂತದ 2 ಧ್ರುವಗಳು ಅದರ ತುದಿಯಲ್ಲಿ ಇರುತ್ತದೆ. ಪ್ರಶ್ನೆ 7 ಒಂದು ದಂಡಕಾಂತವು ಅದರ ಧ್ರುವಗಳನ್ನು ಸೂಚಿಸುವ ಗುರುತುಗಳನ್ನು ಹೊಂದಿಲ್ಲ. ಅದರ ಯಾವ ತುದಿಯಲ್ಲಿ ಉತ್ತರ ಧ್ರುವ ಇದೆ ಎಂಬುದನ್ನು ನೀವು ಹೇಗೆ ಕಂಡುಹಿಡಿಯುವಿರಿ. ಉತ್ತರ ದಂಡಕಾಂತವನ್ನು ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಉತ್ತರ ಕಡೆಗೆ ಮುಖ ಮಾಡಿ ನಿಲ್ಲುವ ಅದರ ತುದಿಯೇ ಉತ್ತರ ಧ್ರುವವಾಗಿರುತ್ತದೆ. ಪ್ರಶ್ನೆ 8 ಕಬ್ಬಿಣದ ಪಟ್ಟಿಯೊಂದನ್ನು ನಿಮಗೆ ಕೊಡಲಾಗಿದೆ. ಅದನ್ನು ಹೇಗೆ ಕಾಂತವನ್ನಾಗಿ ಮಾಡುವಿರಿ. ಉತ್ತರ ಕಬ್ಬಿಣದ ಪಟ್ಟಿಯನ್ನು ತೆಗೆದುಕೊಂಡು ದಂಡಕಾಂತದ ಒಂದು ತುದಿಯನ್ನು ಕಬ್ಬಿಣದ ಪಟ್ಟಿಯ ಒಂದು ತುದಿಯಲ್ಲಿ ಇರಿಸಿ. ದಂಡಕಾಂತವನ್ನು ಎತ್ತಿ ಹಿಡಿಯದೆ ನೀವು ಪಟ್ಟಿಯ ಇನ್ನೊಂದು ತುದಿಯನ್ನು ತಲುಪುವವರೆಗೆ ಅದನ್ನು ಕಬ್ಬಿಣದ ಪಟ್ಟಿಯ ಉದ್ದಕ್ಕೂ ಸರಿಸಿ. ಈಗ ದಂಡಕಾಂತವನ್ನು ಮೇಲಕ್ಕೆತ್ತಿ ಮತ್ತು ಧ್ರುವವನ್ನು ಕಬ್ಬಿಣದ ಪಟ್ಟಿಯ ಮೊದಲಿನ ಸ್ಥಾನಕ್ಕೆ ತನ್ನಿ. ಮೊದಲು ಮಾಡಿದಂತೆ ಪುನಃ ಕಾಂತವನ್ನು ಅದೇ ದಿಕ್ಕಿನಲ್ಲಿ ಕಬ್ಬಿಣದ ಪಟ್ಟಿಯ ಉದ್ದಕ್ಕೂ ಚಲಿಸುವಂತೆ ಮಾಡಿ. 30 ರಿಂದ 40 ಬಾರಿ ಈ ಕ್ರಿಯೆಯನ್ನು ಪುನರಾವರ್ತಿಸಿ. ಪಿನ್ ಅಥವಾ ಕೆಲವು ಕಬ್ಬಿಣದ ರಜಗಳನ್ನು ಕಬ್ಬಿಣದ ತುದಿಯ ಹತ್ತಿರ ತಂದು ಅದು ಕಾಂತವಾಗಿದೆಯೇ ಎಂದು ಪರೀಕ್ಷಿಸಿ. ಇಲ್ಲವಾದರೆ ಇನ್ನು ಕೆಲವು ಸಮಯದವರೆಗೆ ಈ ಕ್ರಿಯೆಯನ್ನು ಮುಂದುವರಿಸಿ. ಕಾಂತ ಧ್ರುವ ಮತ್ತು ಅದರ ಚಲನೆಯ ದಿಕ್ಕು ಬದಲಾಗಕೂಡದು ಎಂಬುದನ್ನು ನೆನಪಿನಲ್ಲಿಡಿ. ಕಬ್ಬಿಣದ ಮೊಳೆ, ಸೂಜಿ ಅಥವಾ ಬ್ಲೇಡ್ಗಳನ್ನು ಸಹ ನೀವು ಬಳಸಬಹುದು ಮತ್ತು ಅವುಗಳನ್ನು ಕಾಂತವಾಗಿ ಪರಿವರ್ತಿಸಬಹುದು. ಪ್ರಶ್ನೆ 9 ದಿಕ್ಕುಗಳನ್ನು ತಿಳಿಯಲು ದಿಕ್ಸೂಚಿಯು ಹೇಗೆ ಬಳಸಲ್ಪಡುತ್ತದೆ. ಉತ್ತರ ನಾವು ದಿಕ್ಕುಗಳನ್ನು ತಿಳಿಯಲು ಬಳಸುವ ಸ್ಥಳದಲ್ಲಿ ದಿಕ್ಸೂಚಿಯನ್ನು ಇಡಬೇಕು. ವಿಶ್ರಾಂತ ಸ್ಥಿತಿಗೆ ಬಂದಾಗ ಅದರ ಮುಳ್ಳು ಉತ್ತರ ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ. ಫಲಕದಲ್ಲಿ ಉತ್ತರ ದಕ್ಷಿಣ ಗುರುತುಗಳು ಕಾಂತ ಸೂಜಿಯ 2 ತುದಿಗಳ ನೇರದಲ್ಲಿ ಬರುವ ತನಕ ದಿಕ್ಸೂಚಿಯನ್ನು ತಿರುಗಿಸಬೇಕು. ಕಾಂತ ಸೂಜಿಯ ಉತ್ತರ ಧ್ರುವವನ್ನು ಗುರುತಿಸಲು ಸಾಮಾನ್ಯವಾಗಿ ಅದಕ್ಕೆ ಬೇರೆ ಬಣ್ಣ ಬಳಿದಿರುತ್ತಾರೆ. ಪ್ರಶ್ನೆ 10 ಒಂದು ಬಕೆಟ್ನಲ್ಲಿರುವ ನೀರಿನಲ್ಲಿ ತೇಲುತ್ತಿರುವ ಆಟಿಕೆಯ ದೋಣಿಯ ಸಮೀಪಕ್ಕೆ ವಿವಿಧ ದಿಕ್ಕುಗಳಿಂದ ಕಾಂತವೊಂದನ್ನು ತರಲಾಗಿದೆ. ಪ್ರತಿ ಸಂದರ್ಭದಲ್ಲಿ ಗಮನಿಸಿದ ಪರಿಣಾಮವನ್ನು ಕಾಲಮ್ 1ರಲ್ಲಿ ಕೊಟ್ಟಿದೆ. ಕಾಲಮ್ 2ರಲ್ಲಿ ಗಮನಿಸಿದ ಪರಿಣಾಮಗಳಿಗೆ ಸಂಭಾವ್ಯ ಕಾರಣಗಳನ್ನು ಒದಗಿಸಲಾಗಿದೆ. ಕಾಲಮ್ 1ರಲ್ಲಿರುವ ಹೇಳಿಕೆಗಳನ್ನು ಕಾಲಮ್ 2ರೊಂದಿಗೆ ಹೊಂದಿಸಿ ಬರೆಯಿರಿ.
ಹೊಂದಿಸಲಾಗಿದೆ. 1. ದೋಣಿಯು ಕಾಂತದ ಕಡೆಗೆ ಆಕರ್ಷಿಸಲ್ಪಡುತ್ತದೆ. ಕಾಂತೀಯ ಪದಾರ್ಥದಿಂದ ದೋಣಿಯು ಮಾಡಲ್ಪಟ್ಟಿದೆ. 2. ಕಾಂತದಿಂದ ದೋಣಿಯು ಪ್ರಭಾವಕ್ಕೊಳಗಾಗಲಿಲ್ಲ. ಅಕಾಂತೀಯ ಪದಾರ್ಥದಿಂದ ದೋಣಿಯು ಮಾಡಲ್ಪಟ್ಟಿದೆ. 3. ಕಾಂತದ ಉತ್ತರ ಧ್ರುವವನ್ನು ದೋಣಿಯ ತಲೆಯ ಬಳಿ ತಂದಾಗ ಅದು ಕಾಂತದ ಕಡೆಗೆ ಚಲಿಸುತ್ತದೆ. ದೋಣಿಯ ತಲೆಯ ಕಡೆ ದಕ್ಷಿಣ ಧ್ರುವ ಇರುವಂತೆ ಕಾಂತವನ್ನು ಅದಕ್ಕೆ ಜೋಡಿಸಲಾಗಿದೆ. 4. ಕಾಂತದ ಉತ್ತರ ಧ್ರುವವನ್ನು ದೋಣಿಯ ತಲೆಯ ಬಳಿ ತಂದಾಗ ಅದು ಕಾಂತದಿಂದ ದೂರಕ್ಕೆ ಚಲಿಸುತ್ತದೆ. ದೋಣಿಯ ತಲೆಯ ಕಡೆ ಉತ್ತರ ಧ್ರುವ ಇರುವಂತೆ ಕಾಂತವನ್ನು ಅದಕ್ಕೆ ಜೋಡಿಸಲಾಗಿದೆ. 5. ದಿಕ್ಕು ಬದಲಿಸದೆ ದೋಣಿ ತೇಲುತ್ತದೆ. ದೋಣಿಯ ಉದ್ದದ ನೇರದಲ್ಲಿ ಒಂದು ಸಣ್ಣ ಆಯಸ್ಕಾಂತವನ್ನು ಅದರಲ್ಲಿ ಬಂಧಿಸಲಾಗಿದೆ. 6ನೇ ತರಗತಿ ವಿಜ್ಞಾನ ಅಧ್ಯಾಯ 14 ನೀರು ಪ್ರಶ್ನೋತ್ತರಗಳು. ಕೆಳಗಿನವುಗಳಲ್ಲಿ ಪಿತ್ತಸ್ಥಳ ತುಂಬಿ. 1. ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುವರು. ಉತ್ತರ ಆವಿಕರಣ. 2. ನೀರಾವಿಯು ನೀರಾಗಿ ಬದಲಾಗುವ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುವರು. ಉತ್ತರ ಸಾಂದ್ರೀಕರಣ. 3. 1 ವರ್ಷ ಅಥವಾ ಅದಕ್ಕೂ ಹೆಚ್ಚು ಕಾಲ ಮಳೆಯಾಗದಿದ್ದರೆ ಆ ಪ್ರದೇಶದಲ್ಲಿ ಡ್ಯಾಶ್ ಉಂಟಾಗಬಹುದು. ಉತ್ತರ ಬರಗಾಲ. 4. ಅಧಿಕ ಮಳೆಯು ಡ್ಯಾಶ್ ಆಗಲು ಕಾರಣವಾಗಬಹುದು. ಉತ್ತರ ಪ್ರವಾಹ. ಕೆಳಗಿನವುಗಳಲ್ಲಿ ಪ್ರತಿಯೊಂದು ಆವಿಕರಣದಿಂದ ಆಗಿರುವುದೇ ಅಥವಾ ಸಾಂದ್ರೀಕರಣದಿಂದ ಆಗಿರುವುದೇ ಎಂಬುದನ್ನು ತಿಳಿಸಿ. 1. ತಣ್ಣೀರಿನ ಲೋಟದ ಹೊರ ಮೇಲ್ಮೈನಲ್ಲಿ ನೀರ ಹನಿಗಳು ಕಾಣುವುದು. ಸಾಂದ್ರೀಕರಣ. 2. ಒದ್ದೆ ಬಟ್ಟೆಗಳನ್ನು ಇಸ್ತ್ರಿ ಮಾಡುವಾಗ ಹಬ್ಬೆ ಬರುವುದು. ಆವಿಕರಣ. 3. ಚಳಿಗಾಲದ ತಣ್ಣನೆಯ ಮುಂಜಾವಿನಲ್ಲಿ ಹಿಮ ಕಾಣುವುದು. ಸಾಂದ್ರೀಕರಣ. 4. ಒರಸಿದ ಮೇಲೆ ಕಪ್ಪು ಹಲಗೆಯು ಒಣಗುವುದು. ಆವಿಕರಣ. 5. ಕಾದ ಹೆಂಚಿನ ಮೇಲೆ ನೀರನ್ನು ಚಿಮುಕಿಸಿದಾಗ ಹಬ್ಬೆಯು ಮೇಲೇರುವುದು. ಆವಿಕರಣ. 3. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1. ಮುಂಗಾರಿನಲ್ಲಿ ಮಾತ್ರ ಚಳಿಯಲ್ಲಿ ನೀರಾವಿ ಇರುತ್ತದೆ. ಹೇಳಿಕೆ ತಪ್ಪಾಗಿದೆ. 2. ನೀರು ಗಾಳಿಗೆ ಆವಿಯಾಗುವುದು ಸಾಗರಗಳಿಂದ, ನದಿಗಳಿಂದ ಮತ್ತು ಕೆರೆಗಳಿಂದಲೇ ಹೊರತು ಮಣ್ಣಿನಿಂದಲ್ಲ. ಹೇಳಿಕೆ ತಪ್ಪಾಗಿದೆ. 3. ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಯನ್ನು ಆವಿಕರಣ ಎನ್ನುವರು. ಹೇಳಿಕೆ ಸರಿಯಾಗಿದೆ. 5. ಸೂರ್ಯನ ಬೆಳಕಿನಲ್ಲಿ ಮಾತ್ರ ನೀರಿನ ಆವಿಕರಣ ನಡೆಯುತ್ತದೆ. ಹೇಳಿಕೆ ತಪ್ಪಾಗಿದೆ. 5. ತಂಪಾಗಿರುವ ಗಾಳಿಯ ಮೇಲ್ಪದರದಲ್ಲಿ ನೀರಾವಿಯು ಸಾಂದ್ರೀಕೃತವಾಗಿ ನೀರಿನ ಸಣ್ಣ ಹನಿಗಳಾಗುತ್ತವೆ. ಹೇಳಿಕೆ ಸರಿಯಾಗಿದೆ. ಪ್ರಶ್ನೆ 4. ನಿಮ್ಮ ಶಾಲಾ ಸಮವಸ್ತ್ರವನ್ನು ಬೇಗನೆ ಒಣಗಿಸಬೇಕಾದಲ್ಲಿ ಅದನ್ನು ಹೀಟರ್ನ ಬಳಿ ಹರಡುವುದು ಸಹಕಾರಿಯಾಗಬಲ್ಲದೆ? ಹೌದಾದರೆ ಹೇಗೆ? ಉತ್ತರ ಹೌದು. ನಾವು ನಮ್ಮ ಶಾಲೆಯ ಸಮವಸ್ತ್ರವನ್ನು ಹೀಟರ್ ಬಳಿ ಹರಡಿದರೆ ಅದು ಬೇಗನೆ ಒಣಗುತ್ತದೆ, ಏಕೆಂದರೆ ಅದು ನೀರಿಗೆ ಶಾಖವನ್ನು ನೀಡುತ್ತದೆ ಮತ್ತು ಅದು ಬೇಗನೆ ಆವಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಅದು ಬೇಗನೆ ಒಣಗುತ್ತದೆ. ಪ್ರಶ್ನೆ 5. ತಂಪಾದ ನೀರು ಹೊಂದಿರುವ ಬಾಟಲಿಯನ್ನು ರೆಫ್ರಿಜರೇಟರ್ನಿಂದ ಹೊರತೆಗೆದು ಒಂದು ಮೇಜಿನ ಮೇಲೆ ಇಡಿ. ಸ್ವಲ್ಪ ಸಮಯದ ನಂತರ ಆ ಬಾಟಲಿಯ ಮೇಲ್ಮೈನಲ್ಲಿ ನೀರ ಹನಿಗಳನ್ನು ನೀವು ಗಮನಿಸುವಿರಿ. ಏಕೆ? ಉತ್ತರ ಏಕೆಂದರೆ ರೆಫ್ರಿಜರೇಟರ್ನಿಂದ ತೆಗೆದ ನೀರಿನ ಬಾಟಲಿಯ ಹೊರ ಮೇಲ್ಮೈ ಅತ್ಯಂತ ತಂಪಾಗಿರುತ್ತದೆ. ನೀರಿರುವ ಬಾಟಲಿಯ ತಂಪು ಮೇಲ್ಮೈ ತನ್ನ ಸುತ್ತಲ ಗಾಳಿಯನ್ನು ತಂಪಾಗಿಸುತ್ತದೆ. ಆ ಗಾಳಿಯಲ್ಲಿನ ನೀರಾವಿಯು ಬಾಟಲಿಯ ಮೇಲ್ಮೈನಲ್ಲಿ ಸಾಂದ್ರೀಕೃತವಾಗಿ ನೀರಿನ ಹನಿಗಳು ಕಂಡುಬರುತ್ತದೆ. ಪ್ರಶ್ನೆ 6. ತಮ್ಮ ಕನ್ನಡಕಗಳ ಗಾಜನ್ನು ಸ್ವಚ್ಛಗೊಳಿಸಲು ಜನರು ಅದರ ಮೇಲೆ ಉಸಿರು ಊದಿ ತೇವಗೊಳಿಸುತ್ತಾರೆ. ಗಾಜು ಏಕೆ ತೇವವಾಗುವುದು ಎಂದು ವಿವರಿಸಿ. ಉತ್ತರ ಉಸಿರಾಡುವ ಸಮಯದಲ್ಲಿ ನೀರಿನ ಆವಿಗಳ ಜೊತೆಗೆ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಜನರು ಉಸಿರು ಊದಿದಾಗ ಬಿಡುಗಡೆಯಾದ ನೀರಿನ ಆವಿಗಳು ಗಾಜಿನ ಮೇಲ್ಮೈಗೆ ಡಿಕ್ಕಿ ಹೊಡೆಯುತ್ತವೆ. ಇದರಿಂದಾಗಿ ಅದು ಹೆಚ್ಚು ತಂಪಾಗಿರುತ್ತದೆ. ಪರಿಣಾಮವಾಗಿ ಗಾಜಿನ ಸುತ್ತಲಿನ ಗಾಳಿಯಲ್ಲಿರುವ ನೀರಿನ ಆವಿಗಳು ಸಾಂದ್ರೀಕರಿಸುತ್ತವೆ ಮತ್ತು ಗಾಜಿನ ಮೇಲ್ಮೈಗೆ ಅಂಟಿಕೊಳ್ಳುತ್ತವೆ. ಪರಿಣಾಮವಾಗಿ ಗಾಜು ಒದ್ದೆಯಾಗುತ್ತದೆ. ಪ್ರಶ್ನೆ 7. ಮೋಡಗಳು ಹೇಗೆ ಉಂಟಾಗುತ್ತವೆ? ಉತ್ತರ ಭೂ ಮೇಲ್ಮೈನಿಂದ ಮೇಲೆ ಹೋದಂತೆ ನೀರಾವಿಯು ತಣ್ಣಗಾಗುತ್ತದೆ. ಸಾಕಷ್ಟು ಎತ್ತರ ತಲುಪಿದ ಮೇಲೆ ಗಾಳಿಯು ಎಷ್ಟು ತಣ್ಣಗಾಗುತ್ತದೆ ಎಂದರೆ ಅದರಲ್ಲಿರುವ ನೀರಾವಿಯು ಸಾಂದ್ರೀಕೃತವಾಗಿ ಸಣ್ಣ ಸಣ್ಣ ನೀರ ಹನಿಗಳಾಗುತ್ತವೆ. ಈ ಕಿರು ಹನಿಗಳೇ ಗಾಳಿಯಲ್ಲಿ ತೇಲುತ್ತಾ ನಮಗೆ ಕಾಣುವ ಮೋಡಗಳು. ಪ್ರಶ್ನೆ 8. ಬರಗಾಲ ಯಾವಾಗ ಉಂಟಾಗುತ್ತದೆ? ಉತ್ತರ 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯವರೆಗೆ ಒಂದು ಪ್ರದೇಶಕ್ಕೆ ಮಳೆಯೇ ಆಗದಿದ್ದರೆ, ಮಣ್ಣು ನಿರಂತರವಾಗಿ ಆವಿಕರಣ ಮತ್ತು ಬಾಷ್ಪಭವನದಿಂದ ನೀರನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ.
ಈ ನೀರು ಮಳೆಯ ಮೂಲಕ ಮರಳಿ ಬಾರದಿರುವುದರಿಂದ ಮಣ್ಣು ಒಣಗುತ್ತದೆ. ಅಂತಹ ಪ್ರದೇಶಗಳ ಬಾವಿ ಮತ್ತು ಕೊಳಗಳ ನೀರಿನ ಮಟ್ಟವು ಕಡಿಮೆಯಾಗುವುದಲ್ಲದೆ ಅವುಗಳಲ್ಲಿ ಕೆಲವು ಒಣಗಲೂಬಹುದು, ಅಂತರ್ಜಲವೂ ಕಡಿಮೆಯಾಗಬಹುದು. ಇದರಿಂದ ಬರಗಾಲ ಉಂಟಾಗುತ್ತದೆ. 6ನೇ ತರಗತಿ ವಿಜ್ಞಾನ ಅಧ್ಯಾಯ 15 ನಮ್ಮ ಸುತ್ತಲ ಗಾಳಿ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಗಾಳಿಯ ಘಟಕಗಳ್ಯಾವುವು? ಉತ್ತರ: ಗಾಳಿಯು ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೀರಾವಿ ಹಾಗೂ ಕೆಲವು ಅನಿಲಗಳ ಮಿಶ್ರಣವಾಗಿದೆ. ಅದರಲ್ಲಿ ಧೂಳಿನ ಕಣಗಳು ಇರಬಹುದು. ಪ್ರಶ್ನೆ 2. ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಯಾವುದು? ಉತ್ತರ: ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಆಮ್ಲಜನಕ. ಪ್ರಶ್ನೆ 3. ವಸ್ತುಗಳ ಉರಿಯಲು ಗಾಳಿಯು ಸಹಕರಿಸುತ್ತದೆ ಎಂಬುದನ್ನು ಏಕೆ ನಿರೂಪಿಸುವಿರಿ? ಉತ್ತರ: 2 ಖಾಲಿ ಪಾತ್ರೆಗಳ ಮಧ್ಯದಲ್ಲಿ ಒಂದೇ ಉದ್ದದ 2 ಸಣ್ಣ ಮೇಣದ ಬತ್ತಿಗಳನ್ನು ಅಂಟಿಸಿ. ಮೇಣದ ಬತ್ತಿಗಳನ್ನು ಹಚ್ಚಿ. ಗಾಜಿನ ಲೋಟದಿಂದ ಒಂದು ಮೇಣದ ಬತ್ತಿಯನ್ನು ಮುಚ್ಚಿ. ಉರಿಯುತ್ತಿರುವ 2 ಮೇಣದ ಬತ್ತಿಗಳನ್ನು ಎಚ್ಚರಿಕೆಯಿಂದ ಗಮನಿಸಿ. ಲೋಟದಿಂದ ಮುಚ್ಚಿದ ಮೇಣದ ಬತ್ತಿಯು ಸ್ವಲ್ಪ ಸಮಯದ ನಂತರ ಆರಿ ಹೋಗುವುದನ್ನು, ಆದರೆ ಇನ್ನೊಂದು ಮೇಣದ ಬತ್ತಿಯು ಉರಿಯುತ್ತಲೇ ಇರುವುದನ್ನು ನೀವು ಗಮನಿಸಬೇಕು. ಇದಕ್ಕೆ ಕಾರಣವೇನು? ಉರಿಯಲು ಸಹಕರಿಸುವ ಘಟಕವು ಗಾಜಿನ ಲೋಟದೊಳಗೆ ಕಡಿಮೆ ಇದ್ದ ಕಾರಣ ಮೇಣದ ಬತ್ತಿಯು ಆರಿ ಹೋಯಿತೆಂದು ತೋರುತ್ತದೆ. ಉರಿಯುತ್ತಿರುವ ಮೇಣದ ಬತ್ತಿಯಿಂದ ಈ ಘಟಕವು ಬಹುಪಾಲು ಬಳಕೆಯಾಯಿತು, ಆದರೆ ಇನ್ನೊಂದು ಮೇಣದ ಬತ್ತಿಯು ಗಾಳಿಯ ನಿರಂತರ ಪೂರೈಕೆಯನ್ನು ಪಡೆಯುತ್ತಿದೆ. ಉರಿಯಲು ಸಹಕರಿಸುವ ಗಾಳಿಯ ಈ ಘಟಕವನ್ನು ಆಕ್ಸಿಜನ್ ಎನ್ನುವರು. ಪ್ರಶ್ನೆ 4. ನೀರಿನಲ್ಲಿ ಗಾಳಿಯು ಕರಗಿದೆ ಎಂದು ಹೇಗೆ ತೋರಿಸುವಿರಿ? ಉತ್ತರ: ನೀರಿನಲ್ಲಿ ಗಾಳಿಯ ಉಪಸ್ಥಿತಿಯನ್ನು ತೋರಿಸಲು ಗಾಜಿನ ಪಾತ್ರೆ ಅಥವಾ ಬೀಕರ್ನಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಕುದಿಸುತ್ತೇನೆ. ನೀರು ಕುದಿಯುವ ಮೊದಲು ನಾವು ಬೀಕರ್ ಆಂತರಿಕ ಮೇಲ್ಮೈಯನ್ನು ಎಚ್ಚರಿಕೆಯಿಂದ ನೋಡಿದರೆ ಬೀಕರ್ ಒಳಭಾಗದಲ್ಲಿ ಸಣ್ಣ ಗಾಳಿಯ ಗುಳ್ಳೆಗಳು ಗೋಚರಿಸುತ್ತವೆ. ಈ ಗುಳ್ಳೆಗಳು ನೀರಿನಲ್ಲಿ ಕರಗಿದ ಗಾಳಿಯಿಂದ ಬರುತ್ತವೆ. ಇದರಿಂದ ನೀರಿನಲ್ಲಿ ಗಾಳಿಯು ಕರಗಿದೆ ಎಂದು ತೋರಿಸುತ್ತೇನೆ. ಪ್ರಶ್ನೆ 5. ಹತ್ತಿ ಉಣ್ಣೆಯ ಉಂಡೆಯು ನೀರಿನಲ್ಲಿ ಏಕೆ ಸಣ್ಣದಾಗುತ್ತದೆ? ಉತ್ತರ: ಹತ್ತಿ ಉಣ್ಣೆಯ ಉಂಡೆ ಅದರಲ್ಲಿ ಗಾಳಿಯನ್ನು ಹೊಂದಿರುತ್ತದೆ. ಪರಿಣಾಮ ಹತ್ತಿ ಉಂಡೆಯೊಳಗಿನ ಗಾಳಿಯು ನೀರಿನಿಂದ ಹೊರಗೆ ಹೋಗುತ್ತದೆ. ಹತ್ತಿಯ ಪದರಗಳು ಒಟ್ಟಿಗೆ ಅಂಟಿಕೊಳ್ಳುತ್ತವೆ ಮತ್ತು ಅದರಿಂದ ಹತ್ತಿ ಉಣ್ಣೆಯ ಉಂಡೆ ಸಣ್ಣದಾಗುತ್ತದೆ. 6. ಭೂಮಿಯನ್ನು ಆವರಿಸಿದ ಗಾಳಿಯ ಪದರವೇ ಡ್ಯಾಶ್. ಉತ್ತರ: ವಾತಾವರಣ. 7. ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಸಲು ಬಳಸುವ ಗಾಳಿಯ ಘಟಕ ಡ್ಯಾಶ್. ಉತ್ತರ: ಕಾರ್ಬನ್ ಡೈಆಕ್ಸೈಡ್. ಪ್ರಶ್ನೆ 8. ಗಾಳಿ ಇರುವುದರಿಂದ ಸಾಧ್ಯವಾಗುವ 5 ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಉತ್ತರ: 1. ಗಾಳಿಯು ವಿದ್ಯುತ್ ಉತ್ಪಾದಿಸಲು ಬಳಸುವ ಬಂಡ್ ಮಿಲ್ ತಿರುಗಿಸುವಂತೆ ಮಾಡುತ್ತದೆ. 2. ಪಕ್ಷಿಗಳು, ಕೀಟಗಳು ಮತ್ತು ಬಾಹುಲಿಗಳು ಗಾಳಿಯ ಸಹಾಯದಿಂದ ಹಾರುತ್ತವೆ. 3. ಧಾನ್ಯಗಳನ್ನು ತೂರುವುದಕ್ಕೆ ಗಾಳಿ ಸಹಾಯಕ. 4. ಸೆಕೆಯನ್ನು ಕಡಿಮೆ ಮಾಡಲು ಗಾಳಿ ಸಹಾಯಕ. 5. ಜೀವಿಗಳು ಉಸಿರಾಡಲು ಗಾಳಿ ಬೇಕು. ಪ್ರಶ್ನೆ 9. ವಾತಾವರಣದಲ್ಲಿನ ಅನಿಲಗಳ ವಿನಿಮಯಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಹೇಗೆ ಪರಸ್ಪರ ಸಹಕರಿಸುತ್ತವೆ? ಉತ್ತರ: ಸಸ್ಯಗಳು ಪ್ರಾಣಿಗಳು ಉಸಿರಾಟದ ಮೂಲಕ ಬಿಡುಗಡೆಗೊಳಿಸಿದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಮ್ಮ ಆಹಾರ ತಯಾರಿಸುವ ಪ್ರಕ್ರಿಯೆಯಾದ ದ್ಯುತಿ ಸಂಶ್ಲೇಷಣೆಯಲ್ಲಿ ತೆಗೆದುಕೊಳ್ಳುತ್ತವೆ. ಹಾಗೆಯೇ ಪ್ರಾಣಿಗಳಿಗೆ ಉಸಿರಾಟಕ್ಕೆ ಬೇಕಾದ ಆಕ್ಸಿಜನ್ ಅನ್ನು ಸಸ್ಯಗಳು ತಮ್ಮ ಆಹಾರ ತಯಾರಿಸುವ ಪ್ರಕ್ರಿಯೆಯಲ್ಲಿ ಬಿಡುಗಡೆಗೊಳಿಸುವ ಮೂಲಕ ವಾತಾವರಣದಲ್ಲಿನ ಅನಿಲಗಳ ವಿನಿಮಯಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಪರಸ್ಪರ ಸಹಕರಿಸುತ್ತವೆ. 6ನೇ ತರಗತಿ ವಿಜ್ಞಾನ ಅಧ್ಯಾಯ 16 ಒಳಬರುವ ಕಸ, ಹೊರಹೋಗುವ ಕಸ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಯಾವ ಬಗೆಯ ಕಸವನ್ನು ಕೆಂಪು ಹುಳುಗಳು ಗೊಬ್ಬರವನ್ನಾಗಿ ಪರಿವರ್ತಿಸುವುದಿಲ್ಲ? ಉತ್ತರ: ಬಟ್ಟೆಯ ತುಂಡುಗಳು, ಒಡೆದ ಗಾಜು, ಅಲ್ಯೂಮಿನಿಯಂ ಹೊದಿಕೆಗಳು, ಪಾಲಿಥೀನ್ ಚೀಲಗಳು, ಉಗುರುಗಳು, ಮುರಿದ ಆಟಿಕೆಗಳು ಮತ್ತು ಹಳೆಯ ಬೂಟುಗಳನ್ನು ಒಳಗೊಂಡಿರುವ ಕಸವನ್ನು ಕೆಂಪು ಹುಳುಗಳು ಗೊಬ್ಬರವನ್ನಾಗಿ ಪರಿವರ್ತಿಸುವುದಿಲ್ಲ. ಪ್ರಶ್ನೆ 2. ನಿಮ್ಮ ಗುಂಡಿಯಲ್ಲಿ ಕೆಂಪು ಹುಳುಗಳಲ್ಲದೆ ಬೇರೆ ಜೀವಿಗಳನ್ನು ನೋಡಿರುವಿರಾ? ಹೌದಾದರೆ ಅವುಗಳ ಹೆಸರುಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ಅವುಗಳ ಚಿತ್ರಗಳನ್ನು ಬಿಡಿಸಿ. ಉತ್ತರ: ಹೌದು. ಅವುಗಳೆಂದರೆ ಚಿಕ್ಕ ಕೀಟಗಳು, ಜೀರುಂಡೆಗಳು, ಜೇಡಗಳು, ಸೂಕ್ಷ್ಮ ಜೀವಿಗಳು ಇತ್ಯಾದಿ. ಇವುಗಳನ್ನು ಚರ್ಚಿಸಿ. 1. ಕಸದ ವಿಲೇವಾರಿ ಕೇವಲ ಸರ್ಕಾರದ ಜವಾಬ್ದಾರಿಯೇ? ಉತ್ತರ: ಇಲ್ಲ. ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡುವುದು ಪ್ರತಿಯೊಬ್ಬ ನಾಗರಿಕರ ಕಾಳಜಿಯಾಗಿರಬೇಕು. ಸರ್ಕಾರದಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ಪರಿಸರವನ್ನು ಕಲುಷಿತಗೊಳಿಸುವ ಚಟುವಟಿಕೆಯನ್ನು ಕಡಿಮೆ ಮಾಡಬೇಕು.
ಪ್ರತಿಯೊಬ್ಬ ವ್ಯಕ್ತಿಯು ತ್ಯಾಜ್ಯ ಉತ್ಪಾದನೆಯನ್ನು ಕಡಿಮೆಗೊಳಿಸಬೇಕು ಮತ್ತು ಆ ತ್ಯಾಜ್ಯಗಳ ಸರಿಯಾದ ವಿಲೇವಾರಿಗೆ ಸಹಾಯ ಮಾಡಬೇಕು. ಪ್ರಶ್ನೆ ಸಂಖ್ಯೆ 2. ಕಸದ ವಿಲೇವಾರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕಡಿಮೆಗೊಳಿಸಲು ಸಾಧ್ಯವೇ? ಉತ್ತರ: ಕಸ ವಿಲೇವಾರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಾಧ್ಯವಿದೆ. ಕಸ ವಿಲೇವಾರಿ ಸಮಸ್ಯೆಯನ್ನು ಕಡಿಮೆ ಮಾಡಲು ಪ್ರತಿಯೊಬ್ಬ ವ್ಯಕ್ತಿಯು ಅನುಸರಿಸಬಹುದಾದ ಕೆಲವು ಹಂತಗಳು ಇಲ್ಲಿವೆ. ಪ್ಲಾಸ್ಟಿಕ್ ಚೀಲಗಳನ್ನು ಬಳಸುವುದನ್ನು ತಪ್ಪಿಸಿ ಕಾಗದದ ಚೀಲಗಳನ್ನು ಬಳಸಲು ಅಂಗಡಿಯವರಿಗೆ ಪ್ರೋತ್ಸಾಹಿಸಿ ಅಥವಾ ಶಾಪಿಂಗ್ ಮಾಡುವಾಗ ಯಾವಾಗಲೂ ಬಟ್ಟೆ ಅಥವಾ ಸೆಣಬಿನ ಚೀಲವನ್ನು ಒಯ್ಯಿರಿ. ಕಾಗದವನ್ನು ಉಳಿಸಿ. ಬರೆಯಲು ಕಾಗದದ 2 ಬದಿಗಳನ್ನು ಬಳಸಿ. ಮರುಬಳಕೆ ಮಾಡಬಹುದಾದ ಮತ್ತು ಮರುಬಳಕೆ ಮಾಡಲಾಗದ ತ್ಯಾಜ್ಯಕ್ಕಾಗಿ ಪ್ರತ್ಯೇಕ ಬುಟ್ಟಿಗಳನ್ನು ಬಳಸಿ. ಹಣ್ಣು ಮತ್ತು ತರಕಾರಿ ಸಿಪ್ಪೆಗಳು, ತ್ಯಾಜ್ಯ ಆಹಾರ, ಚಹಾ ಎಲೆಗಳು ಇತ್ಯಾದಿಗಳನ್ನು ಒಳಗೊಂಡಿರುವ ಅಡಿಗೆ ತ್ಯಾಜ್ಯವನ್ನು ಗೊಬ್ಬರ ತಯಾರಿಸಲು ಬಳಸಬಹುದು. ಸರಿಯಾದ ವಿಲೇವಾರಿ ಅಭ್ಯಾಸಗಳನ್ನು ಅನುಸರಿಸಲು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ಇತರರನ್ನು ಪ್ರೋತ್ಸಾಹಿಸಿ. ಪ್ರಶ್ನೆ 3. ನಿಮ್ಮ ಮನೆಯಲ್ಲಿ ಉಳಿದ ಆಹಾರವನ್ನು ಏನು ಮಾಡುವಿರಿ? ಉತ್ತರ: ನಮ್ಮ ಮನೆಯಲ್ಲಿ ಉಳಿದ ಆಹಾರವನ್ನು ಕೆಲಸ ಮಾಡುವ ಹೆಣ್ಣು ಮಗಳಿಗೆ ನೀಡುವೆವು. ಇನ್ನೂ ಹೆಚ್ಚಿಗೆ ಉಳಿದರೆ ಫ್ರಿಡ್ಜ್ನಲ್ಲಿ ಸಂಗ್ರಹಿಸುವೆವು ಮತ್ತು ಅದನ್ನು ಮುಂದಿನ ಊಟದ ಹೊತ್ತಿನಲ್ಲಿ ಬಳಸುವೆವು. ಪ್ರಶ್ನೆ: ಒಂದು ಔತಣಕೂಟದಲ್ಲಿ ನಿಮಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಪ್ಲಾಸ್ಟಿಕ್ ತಟ್ಟೆ ಅಥವಾ ಒಂದು ಬಾಳೆ ಎಲೆಯ ತಟ್ಟೆಯಲ್ಲಿ ಊಟ ಮಾಡಲು ಆಯ್ಕೆಯ ಅವಕಾಶವನ್ನು ಕೊಟ್ಟರೆ ನೀವು ಯಾವುದನ್ನು ಆಯ್ದುಕೊಳ್ಳುತ್ತೀರಾ, ಏಕೆ? ಉತ್ತರ: ಬಾಳೆ ಎಲೆಯ ತಟ್ಟೆಯಲ್ಲಿ ಆಹಾರವನ್ನು ತಿನ್ನಲು ನಾವು ಬಯಸುತ್ತೇವೆ, ಏಕೆಂದರೆ ಬಾಳೆ ಎಲೆಯ ತಟ್ಟೆಯು ನೈಸರ್ಗಿಕವಾದುದು, ಯಾವುದೇ ರಾಸಾಯನಿಕಗಳು ಇರುವುದಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದು, ಗೊಬ್ಬರವನ್ನು ತಯಾರಿಸುವ ಪ್ರಕ್ರಿಯೆಯಿಂದ ಗೊಬ್ಬರವನ್ನು ತಯಾರಿಸಲು ಬಳಸಬಹುದು. ಪ್ರಶ್ನೆ 4. ವಿವಿಧ ಬಗೆಯ ಕಾಗದದ ಚೂರುಗಳನ್ನು ಸಂಗ್ರಹಿಸಿ ಇವುಗಳಲ್ಲಿ ಯಾವುದನ್ನು ಮರುಚಕ್ರೀಕರಣಗೊಳಿಸಬಹುದು ಎಂದು ಕಂಡುಹಿಡಿಯಿರಿ. ಉತ್ತರ: ಪ್ಲಾಸ್ಟಿಕ್ ಪೇಪರ್ ಹೊರತುಪಡಿಸಿ ಉಳಿದ ಎಲ್ಲಾ ರೀತಿಯ ಕಾಗದವನ್ನು ಮರುಬಳಕೆ ಮಾಡಬಹುದು. ಪ್ರಶ್ನೆ: ಮೇಲಿನ ಪ್ರಶ್ನೆಯಲ್ಲಿ ಸಂಗ್ರಹಿಸಿದ ಕಾಗದದ ಚೂರುಗಳನ್ನು ಮಸೂರದ ಸಹಾಯದಿಂದ ನೋಡಿ. ಮರುಚಕ್ರೀಕರಣಗೊಂಡ ಕಾಗದ ಮತ್ತು ಹೊಸ ಕಾಗದದ ಹಾಳೆಯಲ್ಲಿರುವ ವಸ್ತುವಿನಲ್ಲಿ ನೀವು ಏನಾದರೂ ವ್ಯತ್ಯಾಸವನ್ನು ನೋಡಿದ್ದೀರಾ? ಉತ್ತರ: ಹೌದು. ಹೊಸ ಕಾಗದದ ಹಾಳೆಗೆ ಹೋಲಿಸಿದರೆ ಮರುಬಳಕೆಯ ಕಾಗದವು ದಪ್ಪವಾಗಿರುತ್ತದೆ ಮತ್ತು ಸ್ವಲ್ಪ ಒರಟಾಗಿರುತ್ತದೆ ಹಾಗೂ ಮರುಬಳಕೆಯ ಕಾಗದವು ಸಾಮಾನ್ಯವಾಗಿ ಕಡಿಮೆ ಗುಣಮಟ್ಟದ್ದಾಗಿದೆ ಎಂದು ಎನಿಸುತ್ತದೆ. ಪ್ರಶ್ನೆ 5. ವಿವಿಧ ಬಗೆಯ ಪ್ಯಾಕಿಂಗ್ ಮಾಡುವ ವಸ್ತುಗಳನ್ನು ಸಂಗ್ರಹಿಸಿ ಯಾವ ಕಾರಣಕ್ಕಾಗಿ ಪ್ರತಿಯೊಂದನ್ನು ಬಳಸಿದ್ದಾರೆ ಗುಂಪುಗಳಲ್ಲಿ ಚರ್ಚಿಸಿ. ಉತ್ತರ: ತಿನ್ನಬಹುದಾದ ವಸ್ತುಗಳು ಅಥವಾ ಇತರೆ ಮನೆಯ ವಸ್ತುಗಳನ್ನು ಸಾಗಿಸಲು ಪ್ಲಾಸ್ಟಿಕ್ ಚೀಲಗಳು, ಹಣ್ಣುಗಳು, ತರಕಾರಿಗಳು ಅಥವಾ ಇತರೆ ದಿನಸಿಗಳನ್ನು ಸಾಗಿಸಲು ಬಟ್ಟೆ ಅಥವಾ ಸೆಣಬಿನ ಚೀಲಗಳು, ಸಣ್ಣ ದಿನಸಿಗಳನ್ನು ಸಾಗಿಸಲು ಕಾಗದದ ಚೀಲಗಳು, ಆಹಾರ ಪ್ಯಾಕಿಂಗ್ ಇತ್ಯಾದಿ. ಪ್ರಶ್ನೆ: ಯಾವುದರಲ್ಲಿ ಪ್ಯಾಕಿಂಗ್ ಕಡಿಮೆ ಮಾಡಬಹುದು ಎನ್ನುವುದಕ್ಕೆ ಒಂದು ಉದಾಹರಣೆಯನ್ನು ಕೊಡಿ. ಉತ್ತರ: ಪ್ಲಾಸ್ಟಿಕ್ ಚೀಲಗಳಲ್ಲಿ ಬೇಯಿಸಿದ ಆಹಾರ ಪದಾರ್ಥಗಳ ಪ್ಯಾಕೇಜಿಂಗ್ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಎಂಬ ಕಾರಣದಿಂದ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಅಲ್ಲದೆ ಪ್ಲಾಸ್ಟಿಕ್ ಚೀಲಗಳು ಮರುಬಳಕೆ ಮಾಡಲಾಗದವು ಮತ್ತು ಪ್ಲಾಸ್ಟಿಕ್ ಚೀಲಗಳನ್ನು ಸುಡುವುದರಿಂದ ಅನೇಕ ಕಾಯಿಲೆಗಳಿಗೆ ಕಾರಣವಾಗುವ ಹಾನಿಕಾರಕ ಅನಿಲಗಳನ್ನು ಇವು ಬಿಡುಗಡೆ ಮಾಡಬಹುದು. ಪ್ರಶ್ನೆ: ಪ್ಯಾಕಿಂಗ್ನಿಂದ ಕಸದ ಪ್ರಮಾಣ ಹೇಗೆ ಹೆಚ್ಚುತ್ತದೆ ಎನ್ನುವುದರ ಕುರಿತು ಒಂದು ಕಥೆಯನ್ನು ಬರೆಯಿರಿ. ಉತ್ತರ: ನಾವು ಪ್ಯಾಕೇಜಿಂಗ್ ವಸ್ತುಗಳನ್ನು ರಸ್ತೆಗಳು ಮತ್ತು ಇತರೆ ಸ್ಥಳಗಳಲ್ಲಿ ಅಜಾಗರೂಕತೆಯಿಂದ ಎಸೆಯುವುದರಿಂದ ಪ್ಯಾಕೇಜಿಂಗ್ ಕಸದ ಪ್ರಮಾಣವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಈ ಪ್ಯಾಕೇಜಿಂಗ್ ವಸ್ತುಗಳು, ಮುಖ್ಯವಾಗಿ ಪ್ಲಾಸ್ಟಿಕ್ ಕವರ್, ಮರುಬಳಕೆ ಮಾಡಲಾಗದ ಕಾರಣ ಅವು ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರುತ್ತವೆ ಮತ್ತು ಸರಿಯಾಗಿ ವಿಲೇವಾರಿ ಮಾಡಲಾಗುವುದಿಲ್ಲ. ಕೆಲವೊಮ್ಮೆ ಅವು ಚರಂಡಿಗಳು ಮತ್ತು ಒಳಚರಂಡಿ ವ್ಯವಸ್ಥೆಯಲ್ಲಿ ಸಿಲುಕುತ್ತವೆ, ಹೆಚ್ಚಿನ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತವೆ. ಪ್ರಶ್ನೆ 6. ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಮಿಶ್ರ ಗೊಬ್ಬರ ಬಳಸುವುದು ಉತ್ತಮ ಎಂದು ನೀವು ಆಲೋಚಿಸುತ್ತೀರಾ, ಏಕೆ? ಉತ್ತರ: ಹೌದು. ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಮಿಶ್ರ ಗೊಬ್ಬರ ಬಳಸುವುದು ಉತ್ತಮ. ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳಿಂದ ಮಿಶ್ರ ಗೊಬ್ಬರವನ್ನು ತಯಾರಿಸಲಾಗುತ್ತದೆ, ಅದರಿಂದ ಅದು ಸುಲಭವಾಗಿ ಕೊಳೆಯುತ್ತದೆ. ಇದು ಮಣ್ಣಿಗೆ ಯಾವುದೇ ಹಾನಿಕಾರಕ ರಾಸಾಯನಿಕಗಳನ್ನು ಸೇರಿಸುವುದಿಲ್ಲ. ರಾಸಾಯನಿಕ ಗೊಬ್ಬರಗಳ ಅತಿಯಾದ ಬಳಕೆಯು ಮಣ್ಣು ಮತ್ತು ನೀರಿನ ಮಾಲಿನ್ಯಕ್ಕೆ ಕಾರಣವಾಗುವುದರ ಜೊತೆಗೆ ಅನಾರೋಗ್ಯವನ್ನು ಉಂಟು ಮಾಡಬಹುದು. ಮಕ್ಕಳೇ, ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ.